ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೆ ಮತ್ತೊಮ್ಮೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮ್ನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಭಕ್ತಾಭ್ಯದೇಶಧಾರಿಣೆ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಇವತ್ತು ನಮ್ಮ ಷಡ್ಗೋಸ್ವಾಮಿ ವೈಭವದ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೇವೆ. 3 ಗೋಸ್ವಾಮಿಗಳ ಚರ್ಚೆಯನ್ನ ಇವಾಗ ನಾವು ಮಾಡಿದ್ದೇವೆ. ರೂಪ ಗೋಸ್ವಾಮಿಯವರ ಚರ್ಚೆ, ಶ್ರೀಲ ಸನಾತನ ಗೋಸ್ವಾಮಿಯವರ ಚರ್ಚೆ, ಮತ್ತೆ ಶ್ರೀಲ ರಘುನಾಥ್ ದಾಸ್ ಗೋಸ್ವಾಮಿಯವರ ಜೀವನ ಚರಿತ್ರೆಯ ಚರ್ಚೆಯನ್ನ ಮಾಡಿದ್ದಾಯ್ತು. ಇದೀಗ ಇವತ್ತು ನಾವು ರಘುನಾಥ ಭಟ್ಟ ಗೋಸ್ವಾಮಿಯವರ ಚರ್ಚೆಯನ್ನ ಆರಂಭಿಸ್ತಾ ಇದ್ದೇವೆ. ತದನಂತರ ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ. ರಘುನಾಥ ಭಟ್ಟ ಗೋಸ್ವಾಮಿಯವರ ಚರಿತ್ರೆ ಬೇರೆಯವರ ಇತರ ಗೋಸ್ವಾಮಿಗಳ ಚರಿತ್ರೆಯನ್ನ ಹೋಲಿಸಿ ನೋಡಿದ್ರೆ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಅವರ ಜೀವನದ ಮಾಹಿತಿ ನಮ್ಗೇನ್ ಗೊತ್ತಿದೆ, ಅವರ ಜೀವನ ಚರಿತ್ರೆಯ ಮಾಹಿತಿ ಇದೀಗ ನಮಗೆ ತಿಳಿದಿರುವುದು ಬಹಳ ಲಘು ರೂಪದಲ್ಲಿ, ಬಹಳ ಕೆಲವೇ ವಿಷಯಗಳು ನಮಗೆ ತಿಳಿದಿದೆ. ಅದರಿಂದ ಇದು ಬೇಗನೆ ನಾವು ಚರ್ಚೆ ಮಾಡಿ ಮುಗಿಸ್ತೀವಿ, ಪ್ರಾಯಶಃ ಈ ಹೊತ್ತು ಮತ್ತೆ ಮುಂದಿನ ವಾರ. ಆಮೇಲೆ ಅದಕ್ಕೆ ಮುಂದಿನ ವಾರದಿಂದ ಗೋಪಾಲ್ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯ ಚರ್ಚೆಯನ್ನ ಮಾಡ್ತೀವಿ. ನನ್ನ PPTನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು 14ನೇ ಚರ್ಚೆ ರೂಪ ಗೋಸ್ವಾಮಿಯವರ ಚರ್ಚೆ, ತದನಂತರ ಸನಾತನ ಗೋಸ್ವಾಮಿಯವರ ಚರ್ಚೆ. 10 ಚರ್ಚೆಗಳಲ್ಲಿ ನಾವು ಮುಗಿಸಿದ್ವಿ. ಅದಾದ್ಮೇಲೆ 3 ಸೆಷನ್ಗಳಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿಯವರ ಚರ್ಚೆ, ಇವತ್ತು ರಘುನಾಥ ಭಟ್ಟ ಗೋಸ್ವಾಮಿಯವರ ಚರ್ಚೆ. ನಿಮ್ಮಲ್ಲಿ ಅನೇಕರು ಇದನ್ನೆಲ್ಲ ಕೇಳಿರ್ತೀರಾ ಅಂತ ನನಗೆ ಗೊತ್ತಿದೆ. ಆದ್ರೂ ಇವರ ಇಂತಹ ಮಹಾನುಭಾವರ ಜೀವನ ಚರಿತ್ರೆಯ ಶ್ರವಣವನ್ನ ಪದೇ ಪದೇ ಮಾಡುವುದು ಖಂಡಿತವಾಗ್ಲೂ ನಮ್ಮ ಭಕ್ತಿಮಯ ಜೀವನಕ್ಕೆ ಬಹಳ ಲಾಭದಾಯಕ. ಖಂಡಿತವಾಗ್ಲೂ ಪ್ರತಿ ಸತಿ ನಾವು ವೃಂದಾವನಕ್ಕೆ ಹೋದಾಗ, ವಿಶೇಷವಾಗಿ ಆ ದೇವಸ್ಥಾನದಲ್ಲಿ, ಉದಾಹರಣೆಗೆ ಗೋವಿಂದ ದೇವಸ್ಥಾನದಲ್ಲಿ, ಶ್ರೀ ಶ್ರೀ ರಾಧಾ ಗೋವಿಂದರ ದೇವಸ್ಥಾನದಲ್ಲಿ ರೂಪ ಗೋಸ್ವಾಮಿಯವರ ಚರ್ಚೆಯನ್ನ ಸ್ವಲ್ಪ ಮಟ್ಟಕ್ಕೆ ಮಾಡ್ಬೋದು. ಅಥವಾ ಇತರ ರೂಪ ಗೋಸ್ವಾಮಿಯವರ ಲೀಲಾಸ್ಥಳಿಗಳು, ಉದಾಹರಣೆಗೆ ತೇರ್ ಕದಂ ಅಂತಹ ಲೀಲಾಸ್ಥಳಿಗಳಲ್ಲಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಮದನ ಮೋಹನ ದೇವಸ್ಥಾನಕ್ಕೆ ಬಂದಾಗ ಸನಾತನ ಗೋಸ್ವಾಮಿಯವರ ಚರ್ಚೆಯನ್ನು ಮಾಡುವಂತಹದ್ದು. ಅದೇ ರೀತಿಯಲ್ಲಿ ನಾವು ಗೋವಿಂದನ ದೇವಸ್ಥಾನಕ್ಕೆ ಬಂದಾಗ ಕೂಡ ರಘುನಾಥ ಭಟ್ಟ ಗೋಸ್ವಾಮಿಯವರ ಚರ್ಚೆಯನ್ನ ಕೂಡ ಮಾಡ್ತೀವಿ. ಏನಕ್ಕೆ ಅಂದ್ರೆ ಆ ದೇವಸ್ಥಾನವನ್ನ ಕಟ್ಟಿಸುವುದಕ್ಕೆ ಮುಖ್ಯ ಯೋಗದಾನವನ್ನ ರೂಪ ಗೋಸ್ವಾಮಿಗಳಲ್ಲದೆ ರಘುನಾಥ ಭಟ್ಟ ಗೋಸ್ವಾಮಿಯವರು ಕೂಡ ಕೊಟ್ಟಿದ್ದಾರೆ. ಅದನ್ನ ನಾವು ಮುಂದಕ್ಕೆ ಚರ್ಚೆ ಮಾಡ್ತೀವಿ. ಈ ರೀತಿ ವೃಂದಾವನಕ್ಕೆ ಹೋದಾಗ ಚರ್ಚೆ ಮಾಡ್ತೀವಿ ಸಾಮಾನ್ಯವಾಗಿ. ಆದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ಈ ಎಲ್ಲ ಮಹಾನುಭಾವರನ್ನ ನೆನೆಸಿಕೊಳ್ಳುವಂತಹದ್ದು, ಅವರನ್ನ ಸ್ಮರಿಸಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನ ಮಾತ್ರವಲ್ಲದೆ ಅವರ ಚೇತನದಲ್ಲಿ ನಾವಿರುವಂತಹದ್ದು ಖಂಡಿತವಾಗಲೂ ಲಾಭದಾಯಕ, ಅದು ಅವಶ್ಯಕ ಕೂಡ. ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾ ಇದ್ರು, ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ, ವಿಶೇಷವಾಗಿ ಗೌಡೀಯ ವೈಷ್ಣವ ಸಂಪ್ರದಾಯದಲ್ಲಿ ಈ 6 ಗೋಸ್ವಾಮಿಗಳೇ ನಮ್ಗೆ ಹೀರೋಗಳ ತರ, ನಾಯಕರ ತರಹ. ಏಕೆಂದ್ರೆ ಅವರ ದಿವ್ಯ ಜೀವನ ಏನಿದೆ, ನಮಗೆ ಅನುಕರಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ, ಆದ್ರೆ ಅನುಸರಣೆ ಖಂಡಿತವಾಗ್ಲೂ ಮಾಡಬಹುದು ಅಲ್ವಾ? ಅದರಿಂದ ಈ ಎಲ್ಲ ಮಹಾನುಭಾವರ ಜೀವನ ಚರಿತ್ರೆಯನ್ನ ತಿಳಿದುಕೊಂಡು, ಎಷ್ಟರ ಮಟ್ಟಕ್ಕಾಗತ್ತೋ ಅಷ್ಟರ ಮಟ್ಟಕ್ಕೆ ತಿಳಿದುಕೊಂಡು, ಅದರಲ್ಲಿ ಎಷ್ಟರ ಮಟ್ಟಕ್ಕೆ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಬಹುದು, ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡುವಂತಹದ್ದು ಖಂಡಿತವಾಗ್ಲೂ ಲಾಭದಾಯಕ. ಅದರಿಂದ ಇವಾಗ ನಮ್ಮ ರಘುನಾಥ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯ ಚರ್ಚೆಯನ್ನ ಶುರು ಮಾಡೋಣ. ಅವರ ಮೇಲೆ ನಾನು ಬಹಳಷ್ಟು ಹುಡುಕದೆ, ಯಾವ್ದಾದ್ರು
ಪ್ರಣಾಮ ಮಂತ್ರವಿದೆಯಾ ಅಂತ ಸಾಮಾನ್ಯವಾಗಿ ಬೇರೆ ಎಲ್ಲಾ ಗೋಸ್ವಾಮಿಗಳ ಮೇಲೆ ಇದೆ. ಆದ್ರೆ ರಘುನಾಥ ಭಟ್ಟ ಗೋಸ್ವಾಮಿಗಳ ಮೇಲೆ ಚೈತನ್ಯ ಚರಿತಾಮೃತದಲ್ಲಾಗಲಿ ಇತರ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನ ವರ್ಣಿಸುವಂತಹ ಗ್ರಂಥಗಳಲ್ಲಾಗಲಿ ಅಥವಾ ಬೇರೆ ಯಾವುದೇ ಗ್ರಂಥಗಳಲ್ಲಾಗಲಿ ನನಗೆ ಯಾವುದೇ ಪ್ರಣಾಮ ಮಂತ್ರ ಸಿಗ್ಲಿಲ್ಲ. ಅದರಿಂದ ಕೊನೆಗೆ ಯಾವ ಲೀಲೆಗಳನ್ನ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದರ ಮೇಲೆ ಒಂದು ಶ್ಲೋಕವನ್ನ ಅದಕ್ಕೆ ನಾನೇನೆ ಬರೆದುಬಿಟ್ಟೆ. ಇದು ಸಾಮಾನ್ಯವಾದ ಬಹಳ ಸರಳವಾದಂತಹ ಶ್ಲೋಕ. ವಂದೇ ತಾಪನ ಮಿಶ್ರಂ ಚ ಆಜನ್ಮ ಬ್ರಹ್ಮಚಾರಿಣಂ ದಕ್ಷಂ ಪಾಕ ಪ್ರಗೀತೇಶು ಚೈತನ್ಯ ಪ್ರಿಯ ಸೇವಕಂ. ಇದೆಲ್ಲವನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಅದನ್ನೇ ಶ್ಲೋಕ ರೂಪದಲ್ಲಿ ನಾನು ಸರಳವಾದಂತಹ ಶ್ಲೋಕ, ಅನುಷ್ಠುಪ್ ಶ್ಲೋಕ. ವಂದೇ ಅಂತ ಹೇಳಿದ್ರೆ ನಮಸ್ಕರಿಸುತ್ತೇನೆ, ನಮಸ್ಕಾರ ಮಾಡ್ತೇನೆ. ಯಾರಿಗೆ? ತಾಪನ ಮಿಶ್ರಂ. ತಾಪನ ಮಿಶ್ರ ಅಂತ ಹೇಳಿದ್ರೆ ತಪನ ಮಿಶ್ರ ಅವರ ಸುಪುತ್ರರು. ರಘುನಾಥ ಭಟ್ಟ ಗೋಸ್ವಾಮಿಯವರ ತಂದೆಯ ಹೆಸರು ತಪನ ಮಿಶ್ರ, ಅವರ ಸುಪುತ್ರರು ಅಥವಾ ಅವರ ಮಗನಿಗೆ ತಾಪನ ಮಿಶ್ರ. ಹೇಗೆ ದಶರಥನ ಮಗ ದಾಶರಥಿ ಆಗ್ತಾನೆ, ವಸುದೇವನ ಮಗ ವಾಸುದೇವ ಅಂತ ಕೃಷ್ಣನಿಗೆ ನಾವು ಕರಿತೀವಿ, ಅಥವಾ ಜನಕನ ಮಗಳು ಜಾನಕಿ, ಅದೇ ರೀತಿ ತಪನ ಮಿಶ್ರ ಅವರ ಸುಪುತ್ರರಿಗೆ ತಾಪನ ಮಿಶ್ರ ಅಂತ ಆಜನ್ಮ ಬ್ರಹ್ಮಚಾರಿಣಂ. ಅವರು ಆಜನ್ಮ ಅಂದ್ರೆ ಅವರು ನೈಷ್ಠ ಬ್ರಹ್ಮಚಾರಿ. ಅವರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸದೆ ಮಹಾಪ್ರಭುಗಳ ಆದೇಶದ ಮೇರೆಗೆ ಅವರು ಆಜನ್ಮ ಬ್ರಹ್ಮಚಾರಿಯಾಗಿಯೇ ತಮ್ಮ ಜೀವನ ವ್ಯಾಪನವನ್ನ ಮಾಡ್ತಾರೆ. ದಕ್ಷ ಅಂತ ಹೇಳಿದ್ರೆ ಎಕ್ಸ್ಪರ್ಟ್, ಕೋವಿದರು. ಯಾವ್ದ್ರಲ್ಲಿ ಅವರು ಆ ರೀತಿಯಾದಂತಹ ಕೋವಿದತ್ವವನ್ನ ಹೊಂದಿದ್ರು ಅಂತ ಹೇಳಿದ್ರೆ ಎರಡು ವಿಷಯದಲ್ಲಿ ಅಪಾರವಾದಂತಹ ದಕ್ಷತನವನ್ನ ಹೊಂದಿದ್ರು. ಯಾವ್ದೆರಡರಲ್ಲಿ ಅಂತ ಹೇಳಿದ್ರೆ ಪಾಕ ಮತ್ತೆ ಪ್ರಗೀತ. ಪಾಕ ಅಂತ ಹೇಳಿದ್ರೆ ಅಡಿಗೆ ಮಾಡುವಂತಹದ್ದು, ಗೀತ ಅಂತ ಹೇಳಿದ್ರೆ ಗಾಯನ. ಅದರಿಂದ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಅಡುಗೆಯನ್ನ ಏನ್ ಮಾಡ್ತಾ ಇದ್ರು ಅದು ಅಮೃತ ಸಮಾನ ಅಂತ ಚೈತನ್ಯ ಮಹಾಪ್ರಭುಗಳೇ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ರು, ಪ್ರಮಾಣ ಪತ್ರವನ್ನ. ಅದೇ ರೀತಿ ಅವರ ಗಾಯನ ಏನಿತ್ತು, ವಿಶೇಷವಾಗಿ ವೃಂದಾವನದಲ್ಲಿ, ಅದರಲ್ಲೂ ರಾಧಾ ಗೋವಿಂದರ ದೇವಸ್ಥಾನದಲ್ಲಿ ಯಾವಾಗ ಅವರು ಕೀರ್ತನೆಯನ್ನ ಮಾಡ್ತಾ ಇದ್ರು, ಭಜನೆಗಳನ್ನ ಹಾಡ್ತಾ ಇದ್ರು, ಅದು ಎಷ್ಟು ಸುಶ್ರಾವ್ಯವಾಗಿತ್ತು ಅಂತ ಹೇಳಿದ್ರೆ, ಎಷ್ಟು ಸುಮಧುರವಾಗಿತ್ತು ಅಂತ ಹೇಳಿದ್ರೆ, ಎಲ್ಲಾ ವ್ರಜವಾಸಿಗಳು ಗೋವಿಂದನ ದೇವಸ್ಥಾನಕ್ಕೆ ಕೇವಲ ಅವರು ಹಾಡೋದನ್ನ, ಅವರ ಕೀರ್ತನೆಗಳನ್ನ ಕೇಳೋದಕ್ಕೆ ಬರ್ತಾ ಇದ್ರಂತೆ. ಅಂತಹ ಸುಮಧುರವಾದಂತಹ ಗಾನ ಅವರದಾಗಿತ್ತು. ಪ್ರತಿಯೊಂದು ಭಜನೆಯನ್ನ ಅನೇಕ ರಾಗಗಳಲ್ಲಿ ಹಾಡುವಂತಹ ದಕ್ಷತನ ಅವರಲ್ಲಿ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಅವರಲ್ಲಿ ಬಂದದ್ದು ಯಾವುದರಿಂದ ಅಂತ ಹೇಳಿದ್ರೆ ಚೈತನ್ಯ ಪ್ರಿಯ ಸೇವಕ, ಚೈತನ್ಯ ಮಹಾಪ್ರಭುಗಳ ಅತಿ ಪ್ರಿಯರಾದಂತಹ ಸೇವಕರಾಗಿದ್ರು ಅವರು. ಅದನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಅಂತಹ ರಘುನಾಥ ಭಟ್ಟ ಗೋಸ್ವಾಮಿ ಅವರಿಗೆ ನಮ್ಮ ನಮಸ್ಕಾರಗಳು. ಸೊ ಮುಂದಕ್ಕೆ ಹೋಗೋಣ. ಇವಾಗ ಇದನ್ನ ನಾನು ಮೊದಲಿಂದ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಎಲ್ಲಾ ಗೋಸ್ವಾಮಿಯವರ ಮೂಲ ಸ್ವರೂಪ ಕೃಷ್ಣನ ಜೊತೆಯಲ್ಲಿ ಯಾವ ಒಂದು ಭಾವನೆಯಲ್ಲಿ ಅಥವಾ ಯಾವ ಒಂದು ಸ್ಥಾನದಲ್ಲಿ ಅವರು ತಮ್ಮ ನಿತ್ಯ ಲೀಲೆಯಲ್ಲಿ ಆದಾನ ಪ್ರದಾನವನ್ನ ಮಾಡ್ತಾರೆ, ಕೃಷ್ಣನ ಜೊತೆಗೆ ಎಲ್ಲಿ ತಮ್ಮ ಲೀಲೆಗಳನ್ನ ಮಾಡ್ತಾರೆ ಅನ್ನೋದರಲ್ಲಿ ಅವರ ಸ್ವರೂಪವನ್ನ ನಾವು ನೋಡ್ತೀವಿ. ಅದರಿಂದ ಶ್ರೀಲ ರೂಪ ಗೋಸ್ವಾಮಿಯನ್ನವರು ರೂಪಮಂಜರಿ, ಸನಾತನ ಗೋಸ್ವಾಮಿಯನ್ನವರು ಲವಂಗ ಮಂಜರಿ ಅಥವಾ ರತಿ ಮಂಜರಿ ಅಂತ ಶಾಸ್ತ್ರನ ಹೇಳುತ್ತೆ. ಅದೇ ರೀತಿಯಲ್ಲಿ ರಘುನಾಥ ದಾಸ ಗೋಸ್ವಾಮಿ, ಕಳೆದ ವಾರ ಅವರ ಚರ್ಚೆಯನ್ನ ಮಾಡಿ ಮುಗಿಸಿದ್ವಿ, ಅವರು ರಾಸಮಂಜರಿ. ಮತ್ತೆ ಇವತ್ತು ನಾವು ಚರ್ಚೆ ಮಾಡುತ್ತಿರುವಂತಹ ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿ ಅವರು ರಾಗ ಮಂಜರಿ ಅಂತ. ಮಂಜರಿಗಳು ಅಂತ ಹೇಳಿದ್ರೆ ಸಖಿಯರಿಗೆ ಅಸಿಸ್ಟೆಂಟ್ ತರಹ, ಅವರಿಗೆ ಅವರಿಗೆ ಮತ್ತೆ ಸೇವಕಿಯರ ತರಹ. ಅದರಿಂದ ಸಖಿಯರು, ಉದಾಹರಣೆಗೆ ಲಲಿತಾ ಸಖಿ, ವಿಶಾಖಾ ಸಖಿ, ತುಂಗವಿದ್ಯಾ, ಇವರೆಲ್ಲರೂ ಅಷ್ಟ ಸಖಿಯರಿದ್ದಾರಲ್ಲ, ಅವರೆಲ್ಲರೂ ರಾಧಾಕೃಷ್ಣರಿಗೆ ವೈಯಕ್ತಿಕವಾದಂತಹ ಸೇವೆಯನ್ನ ಮಾಡ್ತಾರೆ. ಈ ಮಂಜರಿಯರು ಆ ಸಖಿಯರಿಗೆ ಅವರ ಸೇವೆಯನ್ನ ಸಲ್ಲಿಸ್ತಾರೆ, ಅವರ ಮೂಲಕ ರಾಧಾಕೃಷ್ಣರ ಸೇವೆಯನ್ನ ಮಾಡ್ತಾರೆ. ಇದು ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿರ್ತದೆ. ಅದರಿಂದ ಇವಾಗ ರಘುನಾಥ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡೋದಕ್ಕೆ ಆರಂಭ ಮಾಡೋಣ. ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿಯವರು ತಪನ ಮಿಶ್ರ ಅವರ ಸುಪುತ್ರರು. ತಪನ ಮಿಶ್ರ ಅನ್ನೋರು ಭಗವಂತನ ಮಹಾನ್ ಭಕ್ತರಾಗಿದ್ರು. ರಘುನಾಥ ಭಟ್ಟ ಗೋಸ್ವಾಮಿಯವರು ತಪನ ಮಿಶ್ರ ಅವರ ಸುಪುತ್ರರು. ಪೂರ್ವದಲ್ಲಿ
ತಪನ್ ಮಿಶ್ರಾ ಅವರು ಪೂರ್ವ ಬಂಗಾಳದಲ್ಲಿ ಇದ್ರು. ಪೂರ್ವ ಬಂಗಾಳ ಅಂತ ಹೇಳಿದ್ರೆ ಇವತ್ತಿನ ಬಾಂಗ್ಲಾದೇಶ್. ಚೈತನ್ಯ ಮಹಾಪ್ರಭು ಅವರ ತಂದೆ ಯಾರಿದ್ದಾರೆ ಅವರು ಕೂಡ ಮೂಲತಃ ಅಂದ್ರೆ ಜಗನ್ನಾಥ ಮಿಶ್ರಾ ಅವರು ಕೂಡ ಮೂಲತಃ ಇವತ್ತಿನ ಬಾಂಗ್ಲಾದೇಶ್ ದೇಶದವರು. ಸಿಲೆಟ್ ಅಂತ ಇದೆಯಲ್ಲ ಬಾಂಗ್ಲಾದೇಶದಲ್ಲಿ, ಅದರ ಹತ್ರನೇ ಅವರ ಮೂಲ ತವರೂರು ಅಂತ ಮಾಹಿತಿ ದೊರಕ್ತದೆ. ಅದರಿಂದ ತಪನ್ ಮಿಶ್ರಾ ಅವರು ಕೂಡ ಬಾಂಗ್ಲಾದೇಶದಲ್ಲಿ ಹುಟ್ಟಿ ಬೆಳೆದಂತಹವರು. ತದನಂತರ ವಾರಾಣಸಿಗೆ ಬರ್ತಾರೆ. ಹೇಗೆ ಬರ್ತಾರೆ ಅನ್ನೋದನ್ನು ನೋಡೋಣ. ಚೈತನ್ಯ ಮಹಾಪ್ರಭು ಅವರು ಯಾವಾಗ ಗೃಹಸ್ಥಾಶ್ರಮದಲ್ಲಿದ್ದಾಗ ಅವರು ಬಾಂಗ್ಲಾದೇಶಕ್ಕೆ ಒಂದ್ಸತಿ ಹೋಗ್ತಾರೆ, ಅಂದ್ರೆ ಪೂರ್ವ ಬಂಗಾಳಕ್ಕೆ ಹೋಗ್ತಾರೆ. ನೋಡಿ, ಆವತ್ತಿನ ಕಾಲದಲ್ಲಿ ಬಂಗಾಳ ಅನ್ನೋದು ಬಹಳ ದೊಡ್ಡ ಪ್ರದೇಶ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕುವವರೆಗೆ ಕೂಡ ಬಾಂಗ್ಲಾದೇಶ ಬಂಗಾಳ ಅಂದ್ರೆ ಬಾಂಗ್ಲಾದೇಶವನ್ನ ಸೇರಿಸಿ ಇದ್ದಂತಹ ಬಹಳ ಅತಿ ದೊಡ್ಡ ಪ್ರದೇಶ. ಆ ಎಲ್ಲಾ ಪ್ರಾಂತದಲ್ಲೂ ಬಂಗಾಳಿ ಭಾಷೆಯನ್ನೇ ಮಾತನಾಡ್ತಾ ಇದ್ದಂತಹದ್ದು. ಇವತ್ತು ಕೂಡ ಬಂಗಾಳಿಯಲ್ಲೇ ಮಾತಾಡ್ತಾರೆ ಅಲ್ವಾ. ಅದರಿಂದ ಬಹಳ ದೊಡ್ಡ ಪ್ರದೇಶ. ಮಹಾಪ್ರಭು ಇದ್ದಿದ್ದು ಇವತ್ತಿನ ಮಾಯಾಪುರದಲ್ಲಿ ಅಥವಾ ನವದ್ವೀಪದಲ್ಲಿ. ಅದರಿಂದ ಅಲ್ಲಿಂದ ಪೂರ್ವ ಬಂಗಾಳಕ್ಕೆ ಹೋಗ್ತಾರೆ. ಗೃಹಸ್ಥಾಶ್ರಮದಲ್ಲಿ ಇರ್ಬೇಕಾದ್ರೇನೆ. ಏನಕ್ಕೆ ಅಂತ ಹೇಳಿದ್ರೆ ತಮ್ಮ ಅಲ್ಲಿ ಹಣವನ್ನ ಸಂಪಾದಿಸೋದಕ್ಕೆ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ. ಹಣವನ್ನ ಸಂಪಾದಿಸೋಕೆ ಅಂತ ಹೇಳಿದ್ರೆ ಏನು ನೋಡಿ, ಬ್ರಾಹ್ಮಣರಿಗೆ ಮುಖ್ಯ ವೃತ್ತಿ ಪಾಠವನ್ನ ಮಾಡಿ ಆ ಪಾಠದ ಮೂಲಕವೇ ತಮ್ಮ ಜೀವನ ವ್ಯಾಪನೆಯನ್ನ ಮಾಡುವಂತಹದ್ದು ಅವರ ಮುಖ್ಯ ವೃತ್ತಿ ಅಲ್ವಾ. ಅದರಿಂದ ಮಹಾಪ್ರಭು ಯಾವಾಗ ಎಲ್ಲಿವರೆಗೆ ಮಹಾಪ್ರಭು ಅವರು ಮಾಯಾಪುರದಲ್ಲಿದ್ರು, ಅಲ್ಲಿಂದ ಪೂರ್ವ ಬಂಗಾಳಕ್ಕೆ ಹೋಗ್ತಾರೆ. ಅವರು ತಮ್ಮ ಗೃಹಸ್ಥಾಶ್ರಮದಲ್ಲಿ ಇರ್ಬೇಕಾದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳ್ತಾರಲ್ಲ, ಅದರಿಂದ ಆ ಒಂದು ಕಾರಣ, ಅದು ಗೌಣ ಕಾರಣ. ಆದ್ರೆ ಮುಖ್ಯವಾಗಿ ಹರಿನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡೋದಕ್ಕೆ ಪೂರ್ವ ಬಂಗಾಳಕ್ಕೆ ಹೋಗ್ತಾರೆ. ಪೂರ್ವ ಬಂಗಾಳದಲ್ಲಿ ಮುಖ್ಯವಾಗಿ ಅವರು ಎಲ್ಲ ತಮ್ಮ ವಿದ್ಯಾರ್ಥಿಗಳಿಗೆ ಸಂಸ್ಕೃತದ ವ್ಯಾಕರಣ ಮತ್ತೆ ನ್ಯಾಯಶಾಸ್ತ್ರ ಇವೆರಡನ್ನ ಪಾಠ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಈ ಎರಡು ಶಾಸ್ತ್ರದಲ್ಲಿ ಕೂಡ ಅಪಾರವಾದಂತಹ ವಿದ್ವತ್ತಿತ್ತು, ಅಪಾರವಾದಂತಹ ಪಾಂಡಿತ್ಯವಿತ್ತು. ಇದರ ಬಗ್ಗೆ ನಾವು ಮುಂಚೆ ಕೂಡ ಖಂಡಿತವಾಗ್ಲೂ ಕೇಳಿರ್ತೀವಿ. ಅವರು ತಮ್ಮ ಪಂಡಿತರ ಲೀಲೆಯನ್ನ ಏನು ತೋರಿಸ್ತಾರೆ, ಯಾವ ಒಂದು ವಿಚಾರವನ್ನ ಯಾರು ಹೇಳಿದ್ರು ಕೂಡ ಅದನ್ನ ಖಂಡಿಸುವಂತಹ ಸಾಮರ್ಥ್ಯ ಚೈತನ್ಯ ಮಹಾಪ್ರಭುಗಳಿಗೆ ಇದ್ದೇ ಇರ್ತದೆ. ಮತ್ತೆ ಆ ಖಂಡನೆಗೆ ಮತ್ತೊಂದು ಖಂಡನೆಯನ್ನ ಕೂಡ ಕೊಡುವಂತಹ ಸಾಮರ್ಥ್ಯ. ಅಂದ್ರೆ ಯಾರಾದ್ರೂ ಒಂದು ವಿಚಾರವನ್ನ ಮಹಾಪ್ರಭುಗಳಿಗೆ ಹೇಳಿದ್ರೆ ಅದನ್ನ ತಕ್ಷಣ ಖಂಡಿಸ್ಬಿಡ್ತಾರೆ. ಮತ್ತೆ ಅವ್ರೇನ್ ಹೇಳಿದ್ದಾರೆ ಅದನ್ನ ಕೂಡ ಅವರು ಖಂಡಿಸ್ತಾರೆ ಅಲ್ವಾ. ಆ ರೀತಿಯಾದಂತಹ ಅಪೂರ್ವವಾದಂತಹ ಪಾಂಡಿತ್ಯ ಅವರಿಗೆ ಇತ್ತು. ಇದೆಲ್ಲ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಇರುವಂತಹ ವಿಶೇಷತೆ. ಆ ನ್ಯಾಯಶಾಸ್ತ್ರ ಅನ್ನೋದೇನಿದೆ ಅದು ಸಂಪೂರ್ಣವಾಗಿ ಇದರ ಮೇಲೇನೆ ಆಧಾರಿತವಾಗಿರುವಂತಹದ್ದು. ಯಾರು ಯಾವುದೇ ಒಂದು ವಿಷಯವನ್ನ ಹೇಳಿದ್ರು ಕೂಡ ಅದನ್ನ ಖಂಡಿಸುವಕ್ಕೆ ಯಾವ ಸಾಮಗ್ರಿಗಳು ಬೇಕು ಅದೆಲ್ಲವೂ ಕೂಡ ನ್ಯಾಯಶಾಸ್ತ್ರದಲ್ಲಿ ಚರ್ಚಿತವಾಗಿದೆ. ಅದರಿಂದ ಸಂಸ್ಕೃತ ವ್ಯಾಕರಣ ಮತ್ತೆ ನ್ಯಾಯಶಾಸ್ತ್ರ ಎರಡರಲ್ಲೂ ಅಪಾರವಾದಂತಹ ಪಾಂಡಿತ್ಯ ಮಹಾಪ್ರಭುಗಳಿಗೆ ಇದ್ದಿದ್ರಿಂದ ಅದನ್ನ ಪೂರ್ವ ಬಂಗಾಳದಲ್ಲಿ ಪಾಠ ಮಾಡ್ತಾ ಇರ್ತಾರೆ. ಸಾವಿರಾರು ವಿದ್ಯಾರ್ಥಿಗಳು ಅವರ ಶಿಷ್ಯರಾಗೋದಕ್ಕೆ ಮುಂದೆ ಬರ್ತಾರೆ. ಪ್ರತಿ ದಿವಸ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಪಾಠ ಮಾಡ್ತಾ ಇರ್ತಾರೆ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ. ಅವರು ಮುಂಚೆ ಕೆಲವು ದೇವಸ್ಥಾನ ಮುಂಚೆ ಈ ತಪನ್ ಮಿಶ್ರಾ ಅನ್ನೋರು ಅವರನ್ನ ಭೇಟಿಯಾಗೋದಕ್ಕೆ ಬರ್ತಾರೆ. ಆ ತಪನ್ ಮಿಶ್ರಾ ಅನ್ನೋರು ಸಾಮಾನ್ಯವಾದಂತಹ ವ್ಯಕ್ತಿಗಳೆಲ್ಲ ಪರಮಸತ್ಯದ ಅನ್ವೇಷಣೆಗಾಗಿ, ಅಂದ್ರೆ ಸರ್ಚಿಂಗ್ ಫಾರ್ ದ ಆಬ್ಸಲ್ಯೂಟ್ ಟ್ರೂತ್, ಪ್ರತಿ ದಿನವೂ ಕೂಡ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ಅವರು ವಿಶೇಷವಾಗಿ ಭಗವಂತನ ಆ ಒಂದು ಕೃಪೆಗೋಸ್ಕರ ಪ್ರತಿ ದಿವಸ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ರು. ಒಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ ರಾತ್ರಿ ಅವರಿಗೆ ಒಂದು ಕನಸಿನಲ್ಲಿ ಮಹಾಪ್ರಭು ಅವರು ಬಂದು, ನಾನು ಈ ಲೋಕದಲ್ಲಿ ಇದೀಗ ಅವತಾರ ಮಾಡಿದ್ದೀನಿ, ಅತಿ ಶೀಘ್ರದಲ್ಲೇನೆ ನಿನ್ನ ಜಾಗದಲ್ಲೇ ಬಂದು, ಅಂದ್ರೆ ಪೂರ್ವ ಬಂಗಾಳದಲ್ಲೇ ಬಂದು ನಾನು ನಿನ್ನನ್ನ ಭೇಟಿಯಾಗ್ತೀನಿ. ಅದರಿಂದ ಈ ರೀತಿಯಾದಂತಹ ಒಂದು ಆಲೋಚನೆ ಮುಂಚೆನೆ ತಪನ್ ಮಿಶ್ರಾ ಅವ್ರಿಗೆ ಇತ್ತು. ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಇಂಟ್ಯೂಷನ್ ಅಂತ ಹೇಳ್ತಾರೆ ನೋಡಿ ಆಂಗ್ಲ ಭಾಷೆ. ಇಂಟ್ಯೂಷನ್ ಅಂತ ಹೇಳಿದ್ರೆ ಯಾವುದೋ ಒಂದು ಘಟನೆ ಸಂಭವಿಸುತ್ತೆ ಅಂತ ಒಂದು ಪೂರ್ವ ಒಂದು ಅದು ಖಚಿತವಾಗಿ ಬರೋದಿಲ್ಲ, ಅಂದ್ರೆ ಯಾವುದೋ ಒಂದು ಮನಸ್ಸು ಹೇಳತ್ತೆ ಈ ರೀತಿ ಆಗ್ಬಹುದು ಅಂತ ಅಲ್ವಾ. ಅದು ಇಂಟ್ಯೂಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ.
ಸೊ ಅದೇ ರೀತಿಯಲ್ಲಿ ತಪನ್ ಮಿಶ್ರಾ ಅವರಿಗೆ ಇಂಟ್ಯೂಷನ್ ಇತ್ತು, ಆ ಕೃಷ್ಣನೇ ಮತ್ತೆ ಅವತಾರ ಮಾಡಿರ್ಬೇಕು ಈ ಲೋಕದಲ್ಲಿ ಅಂತ. ಅದಕ್ಕೆ ತಕ್ಕ ಹಾಗೆ ಆ ಮಹಾಪ್ರಭು ಅವರು ಅವರ ಕನಸಿನಲ್ಲಿ ಬಂದು ಹೇಳ್ತಾರೆ. ಅದಾದ್ಮೇಲೆ ಕೆಲವು ದಿವಸಗಳಲ್ಲಿ ಅವರು ಗೊತ್ತಾಗತ್ತೆ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ, ನಮ್ಮದೇ ಆದಂತಹ ಪೂರ್ವ ಬಂಗಾಳಕ್ಕೆ ಬಂದಿದ್ದಾರೆ, ಆದ್ರಿಂದ ನಾನು ಹೋಗಿ ಅವರನ್ನ ಭೇಟಿ ಆಗ್ಬೇಕು ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಕೂಡಲೇ ಚೈತನ್ಯ ಮಹಾಪ್ರಭು ಅವರನ್ನ ಕಂಡು ಹಿಡಿದು, ಅಂದ್ರೆ ಅವರನ್ನ ಮಾತನಾಡಿಸಿ, ತದನಂತರ ತಪನ್ ಮಿಶ್ರಾ ಅವರು ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ? ಮುಖ್ಯವಾಗಿ ಜೀವನದ ಲಕ್ಷ್ಯ ಏನು, ಮತ್ತೆ ಆ ಲಕ್ಷ್ಯವನ್ನ ತಲುಪೋದಕ್ಕೆ ಸಾಧನೆ ಏನು, ಮತ್ತೆ ಆ ಜೀವನದ ಲಕ್ಷ್ಯವನ್ನ ತಲುಪಬೇಕಂತ ಹೇಳಿದ್ರೆ ಆ ಲಕ್ಷ್ಯದ ಜೊತೆಗೆ ನಮ್ಮ ಸಂಬಂಧ ಏನಿರಬೇಕು. ಇದೇ 3 ತತ್ವಗಳು ಚೈತನ್ಯ ಮಹಾಪ್ರಭು ಅವರು ಕೊಟ್ಟಿರುವಂತಹದ್ದು: ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ. ಸಂಬಂಧ ಅಂತ ಹೇಳಿದ್ರೆ ಭಗವಂತನ ಜೊತೆಗೆ ನಮ್ಮ ಸಂಬಂಧ ಏನಿದೆ ಅದು. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್, ನಾವೆಲ್ಲರೂ ಆ ಕೃಷ್ಣನ ನಿತ್ಯ ಸೇವಕರು. ಸಂಬಂಧ. ಅಭಿಧೇಯ ಅಂತ ಹೇಳಿದ್ರೆ ಯಾವ ಮಾರ್ಗವನ್ನ ನಾವು ಅನುಸರಿಸಿ ಪುನಃ ಕೃಷ್ಣನ ಸಾನ್ನಿಧ್ಯವನ್ನ ಪಡೆಯಬಹುದು, ಅದು 2ನೇದು ಅಭಿಧೇಯ. ಮತ್ತೆ 3ನೇದು ಯಾವುದು? 3ನೇದು ಪ್ರಯೋಜನ. ಪ್ರಯೋಜನ ಅಂತ ಹೇಳಿದ್ರೆ ಅದರಿಂದ ನಮ್ಗೆ ಸಿಗುವಂತಹ ಒಂದು ಫಲ ಏನು ಅಂದ್ರೆ, ನಾವು ಸಾಧನೆಯನ್ನ ಅನುಸರಿಸಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಗುರಿ ಇರ್ಬೇಕಲ್ವಾ. ಉದಾಹರಣೆಗೆ ಒಂದು 100 ಮೀಟರ್ ರೇಸ್ ಇರುತ್ತೆ ಅಂತ ಹೇಳಿದ್ರೆ ಆ 100 ಮೀಟರ್ ರೇಸ್ ಎಲ್ಲಿ ಮುಗಿಯತ್ತೆ ಅನ್ನೋದು ಒಂದಿರ್ಬೇಕು. 100 ಮೀಟರ್ ರೇಸ್ ನಲ್ಲಿ ಯಾರಾದ್ರೂ ಮೊದಲನೇ ಸ್ಥಾನದಲ್ಲಿ ಬಂದ್ರೆ ಅವನಿಗೆ ಏನ್ ಸಿಗತ್ತೆ ಅನ್ನೋದು ಕೂಡ ಅವನಿಗೆ ಗೊತ್ತಿರ್ಬೇಕು ಅಲ್ವಾ. ಅದೇ ರೀತಿಯಲ್ಲಿ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ, ಈ 3 ಏನು ಅಂತ ಕೇಳ್ತಾರೆ ತಪನ್ ಮಿಶ್ರಾ ಚೈತನ್ಯ ಮಹಾಪ್ರಭುಗಳಿಗೆ. ಅದರಿಂದ ಆಗಿನ ಕಾಲದಲ್ಲಿ ಯಾರನ್ನಾದ್ರೂ ಭೇಟಿ ಆಗೋದಕ್ಕೆ ಹೋದ್ರೆ ಅವ್ರಿಗೆ ಸುಮ್ನೆ ಮಾತನಾಡಿಸ್ಕೊಂಡು ಆಗು ಹೋಗುಗಳನ್ನ ಕೇಳಿ, ಇಷ್ಟ ಅನಿಷ್ಟಗಳನ್ನ ಕೇಳಿ, ಎಲ್ಲ ಸುಖವಾಗಿದ್ಯಾ ಮನೆಯಲ್ಲಿ ಅಷ್ಟನ್ನ ಮಾತ್ರ ಕೇಳಿ ವಾಪಸ್ ಬರ್ತಾ ಇರ್ಲಿಲ್ಲ. ಆದ್ರೆ ಅವರ ಎಲ್ಲಾ ಯಾವ ಜಿಜ್ಞಾಸೆ ಇತ್ತು ಆ ಜಿಜ್ಞಾಸೆಯನ್ನ ಅವರ ಮುಂದೆ ಇಟ್ಟು ಆ ಜಿಜ್ಞಾಸೆಗೆ ಸರಿಯಾದಂತಹ ಉತ್ತರಗಳನ್ನ ಪಡೆದು ತದನಂತರ ಮಾತ್ರ ಅವರು ಮರಳಿ ಬರ್ತಾ ಇದ್ರು ಅಲ್ವಾ. ಇದರಿಂದ ನಾವು ಮುಖ್ಯವಾಗಿ ಏನ್ ನೋಡ್ತೀವಿ? ತಪನ್ ಮಿಶ್ರಾ ಅವರ ಕುತೂಹಲ ಏನಿದೆ, ಜಿಜ್ಞಾಸೆ ಏನಿದೆ, ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಅದೇ ರೀತಿಯಲ್ಲಿ. ಅದರಿಂದ ಅವರ ಜಿಜ್ಞಾಸೆ ಏನಿತ್ತೋ ಅದನ್ನ ನಾವು ಇಲ್ಲಿ ಖಚಿತವಾಗಿ ನಾವು ನೋಡ್ತೀವಿ ಅಲ್ವಾ. ಅದರಿಂದ ಚೈತನ್ಯ ಮಹಾಪ್ರಭು ಅವರು ಅವಾಗ ತಮ್ಮ ಉತ್ತರಗಳನ್ನ ಕೊಡ್ತಾರೆ. ಜೀವನದ ಲಕ್ಷ್ಯ ಅಥವಾ ಪ್ರಯೋಜನ ಕೃಷ್ಣ ಪ್ರೇಮ ಅಲ್ವಾ. ಆರಾಧ್ಯ ಭಗವಾನ್ ವ್ರಜೇಶ ತನಯ ತದ್ಧಾಮ ವೃಂದಾವನಂ ರಮ್ಯಾ ಕಾಚಿತ್ ಉಪಾಸನಾ ವ್ರಜವಧೂ ವರ್ಗೇಣ ಯಾ ಕಲ್ಪಿತ ಶ್ರೀಮದ್ಭಾಗವತಂ ಪ್ರಮಾಣ ಮಮಲಂ ಪ್ರೇಮ ಪುಮರ್ಥೋ ಮಹಾನ್ ಶ್ರೀ ಚೈತನ್ಯ ಮಹಾಪ್ರಭೋರ್ ಮತಮಿದಂ ತತ್ರಾದರ ನ ಪರಃ. ಅದರಿಂದ ಈ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಸರ್ವಸ್ವ ತತ್ವ ಏನಿದೆ ಅದನ್ನ ಇಲ್ಲಿ ಹೇಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ ಕೃಷ್ಣ ಪ್ರೇಮ ಏನಿದೆ ಅದೇನೆ ಜೀವನದ ಲಕ್ಷ್ಯ. ಅಂದ್ರೆ ಮಹಾಪ್ರಭುಗಳ ಅನುಯಾಯಿಗಳು ಯಾರು ಮಹಾಪ್ರಭು ಅವರು ಕೊಟ್ಟಿರುವಂತಹ ಸಾಧನೆಯನ್ನ ಅನುಸರಿಸ್ತಾರೆ ಅವರೆಲ್ಲರಿಗೆ ಕೃಷ್ಣ ಪ್ರೇಮವೇ ಅವರ ಜೀವನದ ಲಕ್ಷ್ಯ ಆಗಿರುತ್ತದೆ. ಕೃಷ್ಣ ಸೇವೆಯನ್ನ ಮಾಡುವಂತಹದ್ದು ಅದಕ್ಕೆ ಅಭಿಧೇಯ. ಅಭಿಧೇಯ ಅಂತ ಹೇಳಿದ್ರೆ ಆ ಒಂದು ಮಾರ್ಗ. ಅದೇ ರೀತಿಯಲ್ಲಿ ಈ ಯುಗದಲ್ಲಿ ಅದನ್ನ ಸಾಧಿಸಬೇಕಂತ ಹೇಳಿದ್ರೆ ಕೃಷ್ಣ ಸೇವೆಯನ್ನ ಬಹಳ ಸುಲಭವಾಗಿ ನಾವು ಹೇಗೆ ಮಾಡಬಹುದು ಅಂತ ಹೇಳಿದ್ರೆ ಹರಿನಾಮ ಸಂಕೀರ್ತನೆ ಅಲ್ವಾ. ಇದೇ ಚೈತನ್ಯ ಮಹಾಪ್ರಭು ಅವರು ಇಲ್ಲಿ ಈ ಲೋಕಕ್ಕೆ ಕೊಡೋದಕ್ಕೆ ಬಂದಿರುವಂತಹದ್ದು ಅಲ್ವಾ. ನಾಮ ಸಂಕೀರ್ತನ, ವೈಷ್ಣವ ಸೇವೆ ಇದೆರಡೇನಿದೆ. ಜೀವೇದಯ ಅದು 3ನೇದು ಖಂಡಿತವಾಗ್ಲು. ಆದ್ರೆ ಈ ನಾಮ ಸಂಕೀರ್ತನೆ ಏನಿದೆ ಅದು ಬಹಳ ಬಹಳ ಮುಖ್ಯವಾದಂತಹ ಒಂದು ಅಂಗ. ಚೈತನ್ಯ ಮಹಾಪ್ರಭು ಅವರು ಈ ಲೋಕಕ್ಕೆ ಕೊಟ್ಟಿರುವಂತಹ ಅಂಗ. ಅದರಿಂದ ಅದನ್ನ ಹೇಳ್ತಾರೆ ಮಹಾಪ್ರಭು. ಬಹಳ ದೀರ್ಘವಾಗಿ ಬರುತ್ತೆ ಇದರ ಚರ್ಚೆ ಚೈತನ್ಯ ಚರಿತಾಮೃತದಲ್ಲಿ. ನಾನು ಬಹಳ ಸಂಕ್ಷಿಪ್ತದಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ತದನಂತರ ಚೈತನ್ಯ ಮಹಾಪ್ರಭು ಅವರು ತಪನ್ ಮಿಶ್ರಾಗೆ ಒಂದು ವಿಚಿತ್ರವಾದಂತಹ ಒಂದು ಆದೇಶವನ್ನ ಕೊಡ್ತಾರೆ. ಅವರಿದ್ದಿದ್ದು ಪೂರ್ವ ಬಂಗಾಳದಲ್ಲಿ, ಆದ್ರೆ ಈಗಿಂದ ಈಗ ನೀವು ಹೋಗಿ ವಾರಾಣಸಿಯಲ್ಲಿ, ವಾರಾಣಸಿ ಅಂತ ಹೇಳಿದ್ರೆ ಕಾಶಿಯಲ್ಲಿ ಹೋಗಿ ನೀವು ಅಲ್ಲಿ ಸ್ಥಾನಾಂತರಿತರಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿ. ನಾನು ಮುಂದಕ್ಕೆ ಯಾವಾಗ ಅಲ್ಲಿಗೆ ಬರ್ತೀನಿ
ಆವಾಗ ನಿಮ್ಮ ಯಾವ ಯಾವ ಪ್ರಶ್ನೆಗಳಿದೆ, ಈಗ ಯಾವ ಪ್ರಶ್ನೆಗಳನ್ನ ನೀವು ಕೇಳಿದ್ದೀರಾ ಅದೆಲ್ಲದಕ್ಕೆ ಇನ್ನೂ ದೀರ್ಘವಾದಂತ ಉತ್ತರಗಳನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಏನು, ಚೈತನ್ಯ ಮಹಾಪ್ರಭುಗಳಿಗೆ ಭವಿಷ್ಯದಲ್ಲಿ ಏನಾಗತ್ತೆ ಎಲ್ಲದರ ಅರಿವು ಅವ್ರಿಗೆ ಇತ್ತು ಅಲ್ವಾ. ಮುಂದೆ ಯಾವಾಗ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ ನಂತರ ವೃಂದಾವನಕ್ಕೆ ಹೋಗಿ ಮರಳಿ ಬರ್ಬೇಕಾದ್ರೆ ವಾರಾಣಸಿಗೆ ಹೋಗ್ತೀನಿ, ಅಲ್ಲಿ ತಪನ್ ಮಿಶ್ರಾ ಅವರ ಮನೆಯಲ್ಲೇ ಪ್ರತಿ ದಿವಸ ನಾನು ಪ್ರಸಾದವನ್ನ ಸ್ವೀಕರಿಸ್ತೀನಿ ಎಂಬಂತಹ ಪೂರ್ತಿ ಭವಿಷ್ಯದ ಜ್ಞಾನ ಕೂಡ ಅವ್ರಿಗೆ ಇತ್ತು. ಆದ್ದರಿಂದಲೇ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಷ್ಟನ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಅತೀತದಲ್ಲಿ ನಡೆದಂತಹದ್ದು, ಪೂರ್ವದಲ್ಲಿ ಯಾವ ಯಾವ ಘಟನೆಗಳು ನಡೆದಿದೆ ಈ ಲೋಕದಲ್ಲಿ, ನಮ್ಮ ನಮ್ಮ ಜೀವನದಲ್ಲಿ ಮತ್ತೆ ಇನ್ನೆಲ್ಲ ಜೀವ ಜಂತುಗಳ ಜೀವನದಲ್ಲಿ, ಮತ್ತೆ ವರ್ತಮಾನದಲ್ಲಿ ಯಾವ ಯಾವ ಘಟನೆಗಳು ನಡೀತಾ ಇವೆ, ಭವಿಷ್ಯ ಯಾವ ಯಾವ ಘಟನೆಗಳು ನಡೆಯುತ್ತವೆ, ಅದೆಲ್ಲದರ ಅರಿವು ಭಗವಂತನಿಗೆ ಖಂಡಿತವಾಗ್ಲೂ ಇದೆ ಅಲ್ವಾ. ಅದನ್ನೇ ಚೈತನ್ಯ ಮಹಾಪ್ರಭು ತೋರಿಸ್ತಾ ಇದ್ದಾರೆ. ಅದರಿಂದ ತಪನ್ ಮಿಶ್ರಾ ಅವರು ಅವರ ಆದೇಶವನ್ನ ಸ್ವೀಕರಿಸಿ ಅವರ ಪಾದಗಳಿಗೆ ತಮ್ಮ ನಮನಗಳನ್ನ ಸಲ್ಲಿಸಿ, ತದನಂತರ ಅವರು ಹೇಳಿದಂತೆಯೇ ತಮ್ಮ ಪರಿವಾರದೊಂದಿಗೆ ಎಲ್ಲಿಗೆ, ವಾರಾಣಸಿಗೆ ಅಂತ ಹೇಳಿದ್ರೆ ಕಾಶಿಗೆ ಅವರು ಸ್ಥಾನಾಂತರಿತ ಹೊಡ್ತಾರೆ. ಅಲ್ಲಿ ಅವರು ಹೋಗೋದಕ್ಕಿಂತ ಮುಂಚೆ ಮಹಾಪ್ರಭು ಮತ್ತೊಬ್ಬರನ್ನ ಕೂಡ ಅಲ್ಲಿಗೆ ಕಳಿಸಿರ್ತಾರೆ, ಚಂದ್ರಶೇಖರ ವೈದ್ಯ ಅಂತ. ಅವರು ಮಹಾನ್ ವೈಷ್ಣವರು. ಅದರಿಂದ ಇವರಿಬ್ಬರು ಅಲ್ಲಿ ವಾರಾಣಸಿ ಅನ್ನೋದು ಆಗಿನ ಕಾಲದಲ್ಲಿ ಇವತ್ತೂ ಕೂಡ, ಆದರೆ ವಿಶೇಷವಾಗಿ ಆಗಿನ ಕಾಲದಲ್ಲಿ 500 ವರ್ಷಗಳ ಹಿಂದೆ ಅದ್ವೈತಿಗಳಿಗೆ, ಶಂಕರಾಚಾರ್ಯರ ಅನುಯಾಯಿಗಳಿಗೆ ಮಾಯಾವಾದ ಸಂಪ್ರದಾಯಕ್ಕೆ ಹೆಸರುವಾಸಿಯಾದಂತಹ ಕ್ಷೇತ್ರ ಆಗಿತ್ತು. ಆದ್ರಿಂದ ನಮಗೆ ಅನ್ನಿಸ್ಬೋದು ಏನಕ್ಕೆ ಅಂತಹ ಕ್ಷೇತ್ರಕ್ಕೆ ಈ ಮಹಾನ್ ವೈಷ್ಣವರನ್ನ ಮಹಾಪ್ರಭು ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಆದ್ರೆ ಅದಕ್ಕೆ ಬಹಳ ಬಲಿಷ್ಠವಾದಂತಹ ಕಾರಣ ಇತ್ತು. ಅದು ನಮ್ಗೆ ಮುಂದಕ್ಕೆ ಗೊತ್ತಾಗತ್ತೆ, ಆಯ್ತಾ. ಸೊ ಮುಂದಕ್ಕೆ ಏನಾಗತ್ತೆ, ಮಹಾಪ್ರಭು ಯಾವಾಗ ಮೊದಲನೇ ಬಾರಿ ತಪನ್ ಮಿಶ್ರಾ ಅವರನ್ನ ಭೇಟಿಯಾಗಿದ್ರು, ಅವಾಗ ಇನ್ನು ಗೃಹಸ್ಥಾಶ್ರಮದಲ್ಲಿದ್ರು. ಅವ್ರಿಗೆ ಸುಮಾರು 21ರಿಂದ 22 ವರ್ಷದ ವಯಸ್ಸಿನಲ್ಲಿ, ಅಂದ್ರೆ ನಮ್ಮ ಡೇಟ್ ಪ್ರಕಾರ ನೋಡೋದಿದ್ರೆ, ದಿನಾಂಕದ ಪ್ರಕಾರ ನೋಡೋದಿದ್ರೆ 1508 ಅಂತ ಹೇಳತ್ತೆ. ಏಕೆಂದ್ರೆ ಅವರು ಈ ಲೋಕದಲ್ಲಿ ಆವಿರ್ಭಾವಗೊಂಡದ್ದು 1486ನೇ ಇಸ್ವಿಯಲ್ಲಿ. ಆದ್ರಿಂದ 1508 ಪ್ರಾಯಶಃ ಆ ಇಸ್ವಿಯಲ್ಲಿ ಅವರು ಬಾಂಗ್ಲಾದೇಶಕ್ಕೆ ಅಥವಾ ಪೂರ್ವ ಬಂಗಾಳಕ್ಕೆ ಹೋಗಿದ್ರು. ಆವಾಗ ತಪನ್ ಮಿಶ್ರಾ ಅವರ ಜೊತೆಗೆ ಅವರ ಭೇಟಿಯಾಗಿತ್ತು. ತಕ್ಷಣ ತಪನ್ ಮಿಶ್ರಾ ಅವರು ವಾರಾಣಸಿಗೆ ಬಂದು ಅಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. 1510ನೇ ಇಸ್ವಿಯಲ್ಲಿ ಮಹಾಪ್ರಭು ಅವರು 24ನೇ ವರ್ಷದ ವಯಸ್ಸಿನಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ್ರು. ಇದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ತದನಂತರ 2 ವರ್ಷದ ಸಮಯದವರೆಗೆ ದಕ್ಷಿಣ ಭಾರತದ ಯಾತ್ರೆ, ಅಲ್ಲಿ ಅನೇಕ ಮಹಾನ್ ಕಾರ್ಯಗಳನ್ನ ಸಾಧಿಸಿ ಅನೇಕ ಭಕ್ತರನ್ನ ಅವರು ಮಾಡ್ತಾರೆ. ತದನಂತರ ವಾಪಸ್ಸು ವೃಂದಾವನಕ್ಕೆ, ವಾಪಸ್ಸು ಜಗನ್ನಾಥಪುರಿಗೆ ಬರ್ತಾರೆ. ಜಗನ್ನಾಥಪುರಿಯಿಂದ ವೃಂದಾವನಕ್ಕೆ ಹೋಗೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ. ಮೊದಲನೇ 2 ಸತಿ ಅದು ಸಫಲಗೊಳ್ಳುವುದಿಲ್ಲ, 3ನೇ ಸತಿ ಅದು ಸಫಲಗೊಳ್ಳುತ್ತೆ ಅಲ್ವಾ. ಸೊ 3ನೇ ಸತಿ ಅವರು ಯಾವಾಗ ವೃಂದಾವನಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ, ಆವಾಗ ತಮ್ಮ ಜೊತೆಯಲ್ಲಿ ಒಬ್ಬ ಸೇವಕನನ್ನ, ಬಲಭದ್ರ ಭಟ್ಟಾಚಾರ್ಯ ಎಂಬಂತಹ ಒಬ್ಬ ಸೇವಕನನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಗೋಸ್ವಾಮಿಗಳನ್ನ, ವಿಶೇಷವಾಗಿ ಸನಾತನ ಗೋಸ್ವಾಮಿ ಅವರನ್ನ, ರೂಪ ಗೋಸ್ವಾಮಿ ಅವರನ್ನ, ಅವರೆಲ್ಲರನ್ನ ಭೇಟಿ ಮಾಡ್ತಾರೆ. ಅದನ್ನ ನಾವು ಕಳೆದ ಬಾರಿ ನಾವು ನೋಡಿದ್ವಿ. ಅಲ್ಲಿಂದ ವಾಪಸ್ಸು ಹಿಂದಿರುಗಿ ಬರ್ಬೇಕಾದ್ರೆ ಅಲ್ವಾ, ಅದರಿಂದ ಇಲ್ಲ, ಮಹಾಪ್ರಭುವರು ಮೊದಲನೇ ಸತಿ ಹೋದಾಗ ರೂಪ ಗೋಸ್ವಾಮಿ ಅವರನ್ನ ಮತ್ತೆ ಸನಾತನ ಗೋಸ್ವಾಮಿ ಅವರು ಭೇಟಿ ಆಗೋದಿಲ್ಲ. 2ನೇ ಸತಿ ಹೋದಾಗ ಭೇಟಿ ಆಗ್ತಾರೆ, ಮೊದಲನೇ ಸತಿ ಭೇಟಿ ಆಗೋದಿಲ್ಲ, ಯಾಕಂದ್ರೆ ಅವರೇ ಇನ್ನೂ ಬಂದಿರೋದಿಲ್ಲ ಅಂತ ಕಾಣುತ್ತೆ. ಅದರಿಂದ ಮಹಾಪ್ರಭು ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಸುಬುದ್ಧಿರಾಯ್ ಮತ್ತೆ ತಮ್ಮ ಹಿಂದಿನ ಸೇವಕರಾದಂತಹ ಲೋಕನಾಥ ಗೋಸ್ವಾಮಿಯವರು, ಭೂಗರ್ಭ ಗೋಸ್ವಾಮಿಯವರು, ಅವರೆಲ್ಲರನ್ನ ಭೇಟಿ ಆಗ್ತಾರೆ. ಅಲ್ಲಿ ಅವರನ್ನ ಭೇಟಿಯಾಗಿ ಅಲ್ಲಿಂದ ವಾಪಸ್ಸು ಹಿಂದಿರುಗಿ ಜಗನ್ನಾಥಪುರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ವಾರಾಣಸಿಯಲ್ಲಿ ಉಳ್ಕೋತಾರೆ. ಎಷ್ಟು ಕಾಲ? 2 ತಿಂಗಳ ಕಾಲ ವಾರಾಣಸಿ ಪ್ರದೇಶದಲ್ಲೇ ಅವರು ಉಳ್ಕೋತಾರೆ. ಅದು ವಾರಾಣಸಿ, ಅದು ನಿಜವಾಗ್ಲೂ ಅದರ ಹೆಸರು ವಾರಣಾಸಿ ಅಂತ ಹೇಳ್ತಾರೆ, ಆದ್ರೆ ನಿಜವಾಗ್ಲೂ ಹೆಸರು ವಾರಾಣಸಿ ಅಂತ. ಮತ್ತೆ ಅಥವಾ ಕಾಶಿ ಅಂತ ಹೇಳ್ಬೋದು, ಕಾಶಿ ಅಂತ ಹೇಳೋದೇ ಇನ್ನು ವಾಸಿ. ಅದರಿಂದ ಕಾಶಿಯಲ್ಲಿ 2 ತಿಂಗಳ ಕಾಲ ಉಳ್ಕೋತಾರೆ. ಅದೇ ಸಮಯದಲ್ಲಿ
ಸನಾತನ ಗೋಸ್ವಾಮಿ ಅವರಿಗೆ ತಮ್ಮ ಉಪದೇಶವನ್ನ ಕೊಡ್ತಾರೆ. ಇದ್ರ ಬಗ್ಗೆ ನಾವು ಸನಾತನ ಗೋಸ್ವಾಮಿ ಅವರ ಚರ್ಚೆಯಲ್ಲಿ ಚರ್ಚೆ ಮಾಡಿದ್ವಿ. ಅವರ ಉಪದೇಶವನ್ನೇ ಒಂದು ಸಂಪೂರ್ಣವಾದಂತಹ ಡಿಸ್ಕಷನ್ ಅಲ್ಲಿ, ಒಂದು ಕಕ್ಷೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದರಿಂದ 2 ತಿಂಗಳ ಕಾಲ ಅವರು ಉಳ್ಕೋತಾರೆ ಕಾಶಿಯಲ್ಲಿ. ಅವರು ಎಲ್ಲಿ ಉಳ್ಕೋತಾರೆ ಅಂತ ಹೇಳಿದ್ರೆ ಚಂದ್ರಶೇಖರ ಆಚಾರ್ಯರ ಮನೆಯಲ್ಲಿ. ಚಂದ್ರಶೇಖರ ವೈದ್ಯರು ಅಂತ ಹೇಳಿದ್ರಲ್ಲ, ಅವರ ಮನೆಯಲ್ಲೇ ಉಳ್ಕೋತಾರೆ. ಆದ್ರೆ ಪ್ರತಿ ದಿವಸ ಪ್ರಸಾದವನ್ನ ತಪನ್ ಮಿಶ್ರಾ ಅವರ ಮನೆಯಲ್ಲಿ ಸ್ವೀಕರಿಸ್ತಾರೆ. ಏನಕ್ಕೆ ಆ ರೀತಿ ಅಂತ ಹೇಳಿದ್ರೆ, ಚಂದ್ರಶೇಖರ ಆಚಾರ್ಯರು ಹುಟ್ಟಿನಿಂದ ಬ್ರಾಹ್ಮಣರಾಗಿರ್ಲಿಲ್ಲ, ಆದರೆ ಬಹಳ ಉನ್ನತ ಭಕ್ತರು. ತಪನ್ ಮಿಶ್ರಾ ಅವರು ಬ್ರಾಹ್ಮಣರು ಕೂಡ, ಅದೇ ರೀತಿ ಅದೇ ಸಮಯದಲ್ಲಿ ಮಹಾನ್ ಭಕ್ತರು ಕೂಡ. ಆ ಸಮಯದಲ್ಲಿ ವಿಶೇಷವಾಗಿ ವಾರಾಣಸಿ ಅಥವಾ ಕಾಶಿ ಎಂಬಂತಹ ಕ್ಷೇತ್ರದಲ್ಲಿ ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಕೂಡ ವರ್ಣಾಶ್ರಮದ ವ್ಯವಸ್ಥೆ ಏನಿತ್ತು ಅದು ಬಹಳ ಬಲಿಷ್ಠವಾಗಿದ್ದರಿಂದ ಎಲ್ಲರೂ ಕೂಡ ಒಬ್ಬ ಸನ್ಯಾಸಿಯ ಯಾವ ವರ್ತನೆ ಇದೆ, ಅವನ ನಡವಳಿಕೆಯನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ರು. ಅದರಿಂದ ಮಹಾಪ್ರಭು ಅವರು ಯಾವ ವ್ಯವಸ್ಥೆ ಸಮಾಜದಲ್ಲಿ ಆಗ್ಲೇ ಇತ್ತು ಅದನ್ನ ಕ್ಷುಬ್ಧಗೊಳಿಸೋದಕ್ಕೆ, ಅದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಏನಕ್ಕೆ ಅಂದ್ರೆ ಅವರು ಅವತರಿಸಿದ್ದು ಬೇರೆ ಯಾವುದೋ ಕಾರಣಕ್ಕೋಸ್ಕರ, ಯಾವುದದು ಕೃಷ್ಣ ಪ್ರೇಮವನ್ನ ಎಲ್ಲರಿಗೂ ಕೊಡುವುದಕ್ಕಾಗಿ. ಅದರಿಂದ ಸಮಾಜದ ವ್ಯವಸ್ಥೆ ಏನಿತ್ತು ಅದನ್ನ ತಿದ್ದುವಂತಹದ್ದು ಅವರ ಜೀವನದ ಮುಖ್ಯ ಲಕ್ಷ್ಯವಾಗಿರ್ಲಿಲ್ಲ. ಅದನ್ನ ಕೂಡ ಮಾಡಿದ್ರು. ಉದಾಹರಣೆಗೆ ಚಾಂದ್ ಕಾಜಿ ಯಾವ ಸಮಸ್ಯೆ ಬಂತು, ಅವಾಗ ಒಂದು ದೊಡ್ಡ ಮೂರ್ಛೆಯನ್ನೇ, ಒಂದು ದೊಡ್ಡ ಆಂದೋಲನವನ್ನೇ ಅವರು ಶುರು ಮಾಡಿದ್ರು. ಹರಿನಾಮ ಸಂಕೀರ್ತನೆ ಎಲ್ಲವೂ ಅಲ್ಲಿಂದನೇ ಆರಂಭ ಆಗಿದ್ದು, ಅದೆಲ್ಲ ನಾವು ಕೇಳಿದ್ದೀವಿ. ಆದ್ರೆ ಮುಖ್ಯವಾಗಿ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಏನಿತ್ತು ಅದು ಸಮಾಜದ ವ್ಯವಸ್ಥೆಯನ್ನ ಕ್ಷುಬ್ಧಗೊಳಿಸುವಂತಹದ್ದು, ಅದರಲ್ಲಿ ಮಹಾನ್ ಕ್ರಾಂತಿಕಾರಿಯಾದಂತಹ ವಿಷಯಗಳನ್ನ ತರುವಂತಹದ್ದು ಅದು ಆಗಿರ್ಲಿಲ್ಲ. ಎಲ್ಲರಿಗೆ ಕೃಷ್ಣ ಪ್ರೇಮವನ್ನು ಕೊಡುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ಅದರಿಂದ ಯಾವ ಸಾಮಾಜಿಕ ವ್ಯವಸ್ಥೆ ಇತ್ತು ಅದನ್ನ ಡಿಸ್ಟರ್ಬ್ ಮಾಡಿ ಏನು ಪ್ರಯೋಜನ ಇರಲಿಲ್ಲ, ಅವ್ರು ಗೊತ್ತಿತ್ತು. ಅದರಿಂದ ಅವರು ಕಾಶಿಯಲ್ಲಿ ಇರ್ಬೇಕಾದ್ರೆ, ವಿಶೇಷವಾಗಿ ಅಂತಹ ದೊಡ್ಡ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಅವರನ್ನ ಗಮನಿಸ್ತಾ ಇದ್ರು. ಇಲ್ಲ ಅಂದ್ರೂ ಸನ್ಯಾಸಿಯ ವರ್ತನೆಯನ್ನ ಎಲ್ಲರೂ ಗಮನಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಅಂತ ಕ್ಷೇತ್ರದಲ್ಲಿ ಎಲ್ಲರೂ ಗಮನಿಸ್ತಾ ಇರ್ತಾರೆ. ಆದ್ದರಿಂದಲೇ ಅವರು ಚಂದ್ರಶೇಖರ ಆಚಾರ್ಯರ ಮನೆಯಲ್ಲಿ ಉಳ್ಕೊಂಡ್ರು ಕೂಡ ಪ್ರತಿ ದಿವಸ ತಪನ್ ಮಿಶ್ರಾ ಅವರ ಮನೆಗೆ ಹೋಗಿ ತಮ್ಮ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರು. ಅಷ್ಟೊತ್ತಿಗೆ ತಪನ್ ಮಿಶ್ರಾ ಅವರಿಗೆ ತಮ್ಮ ಸುಪುತ್ರರಾದಂತಹ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಹುಟ್ಟಿದ್ರು. ಆವಾಗಿನ್ನೂ ಸಣ್ಣ ಬಾಲಕ, ಅವರು ಕೇವಲ 5 ಅಥವಾ 6 ವರ್ಷಗಳ ವಯಸ್ಸಿದ್ದಿರಬಹುದು. ರಘುನಾಥ ಭಟ್ಟ ಗೋಸ್ವಾಮಿ ಅವರು ಅವರ ಜನ್ಮವಾಗಿದ್ದು ಬಾಂಗ್ಲಾದೇಶದಲ್ಲ, ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಅಥವಾ ಪೂರ್ವ ಬಂಗಾಳದಲ್ಲ ಅಥವಾ ವಾರಾಣಸಿಯಲ್ಲ, ಅದರ ಬಗ್ಗೆ ಸರಿಯಾದಂತಹ ಮಾಹಿತಿ ನನಗೆ ಸಿಗ್ಲಿಲ್ಲ. ಆದ್ರೆ ಮಹಾಪ್ರಭು ಕಾಶಿಗೆ ಬರೋ ಅಷ್ಟೊತ್ತಿಗೆ ಅವ್ರಿಗೆ, ಅಂದ್ರೆ ರಘುನಾಥ ಭಟ್ಟ ಗೋಸ್ವಾಮಿ ಅವರಿಗೆ ಕೇವಲ ಒಂದು 5 ಅಥವಾ 6 ವರ್ಷಗಳ ವಯಸ್ಸಾಗಿತ್ತು ಅಂತ ಹೇಳ್ತಾರೆ ಅಲ್ವಾ. ಸೊ ಯಾವಾಗ ರಘುನಾಥ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನ ಮಾಡ್ತಾರೆ, ಅವ್ರಿಗೆ ವಿಸ್ಮಯವಾಗ್ಬಿಡತ್ತೆ. ಅವರ ಆಕರ್ಷಣೆ ಏನಿತ್ತು ಅವರ ಆಕರ್ಷಣೆಯನ್ನ ಸಂಪೂರ್ಣವಾಗಿ ಹಮ್ಮಿಕೊಂಡ್ಬಿಡ್ತದೆ. ಮಹಾಪ್ರಭುಗಳ ಪ್ರತಿ ಇನ್ನಿಲ್ಲದ ಪ್ರೀತಿ, ಇನ್ನಿಲ್ಲದ ಸ್ನೇಹ, ಮತ್ತೆ ಮಹಾಪ್ರಭುಗಳು ಯಾವುದೇ ಒಂದು ಸಣ್ಣ ನುಡಿಯನ್ನ ಹೇಳ್ತಾ ಇದ್ರು ಕೂಡ, ಒಂದೇ ಸಣ್ಣ ವಚನವನ್ನ ನುಡಿತಾ ಇದ್ರು ಕೂಡ ಅದನ್ನ ಕೇಳೋದಕ್ಕೆ, ಅದನ್ನ ಪಾಲಿಸುವುದಕ್ಕೆ ಇನ್ನಿಲ್ಲದ ಹಾತುರತೆ ಅವರಲ್ಲಿ ಕಾಣಿಸ್ಕೊಂತು ಅಲ್ವಾ. ಇದನ್ನ ನಾವು ವಿಶೇಷವಾಗಿ ರಘುನಾಥ ಭಟ್ಟ ಗೋಸ್ವಾಮಿ ಅವರ ಜೀವನದಲ್ಲೂ ನೋಡ್ತೀವಿ. ಅದೇ ರೀತಿಯಲ್ಲಿ ಶ್ರೀರಂಗದಲ್ಲಿ ಇದ್ದಂತಹ ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಜೀವನದಲ್ಲೂ ಕೂಡ ನೋಡ್ತೀವಿ. ಇವರಿಬ್ಬರ ಜೀವನ ಚರಿತ್ರೆ ಪ್ರಾಯ ಒಂದೇ. ಅವರು ವೃಂದಾವನಕ್ಕೆ ಬರುವವರೆಗೆ ಯಾವ ಜೀವನ ಚರಿತ್ರೆ ಇತ್ತು ಅದು ಪ್ರಾಯ ಸಮಾನವಾಗಿಯೇ ಇದೆ. ಇಬ್ಬರು ತಂದೆ ತಾಯಂದಿರ ಪುತ್ರ, ಏಕೈಕ ಪುತ್ರ. ಮತ್ತೆ ಇಬ್ಬರಿಗೂ ಮಹಾಪ್ರಭು ಅವರು ಆದೇಶ ಕೊಡ್ತಾರೆ, ತಂದೆ ತಾಯಂದಿರ ಸೇವೆಯನ್ನ ಮಾಡಿ ತದನಂತರ ವೃಂದಾವನಕ್ಕೆ ಬಾ ಅಂತ. ಅದೇ ರೀತಿ ಇಬ್ಬರು ಕೂಡ ಬಾಲ್ಯದಲ್ಲಿಯೇ ಮಹಾಪ್ರಭುಗಳನ್ನ ಭೇಟಿಯಾಗ್ತಾರೆ ಅಲ್ವಾ. ಅದರಿಂದ ಈ ರೀತಿ ಮಹಾಪ್ರಭು ಅವ್ರನ್ನ ನೋಡಿ ಬಹಳ ಅವ್ರಿಗೆ ಮನಸ್ಸಿನಲ್ಲಿ ಬಹಳಷ್ಟು ಸಂತೋಷ. ಪ್ರತಿ ದಿವಸ ಅವರ ಸೇವೆಯನ್ನ ಮಾಡ್ತಾ ಇದ್ರು. ಯಾವ ಸೇವೆಯನ್ನ ಮಾಡ್ತಾ ಇದ್ರು? ತುಚ್ಛ ಸೇವೆಯನ್ನ ಮಾಡ್ತಾ ಇದ್ರು. ತುಚ್ಛ ಸೇವೆ ಅಂತ ನಮ್ಗೆ ಅನ್ಸುತ್ತೆ, ಆದ್ರೆ ನಿಜವಾಗ್ಲೂ ಅದು ಮಹಾನ್ ಸೇವೆ. ಯಾವ ಸೇವೆಯನ್ನ ಮಾಡ್ತಾ ಇದ್ರು?
ಆ ಮಹಾಪ್ರಭುಗಳು ಯಾವಾಗ ಬರ್ತಾ ಇದ್ರು ಪ್ರತಿ ದಿವಸ ಅವರ ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸುವುದಕ್ಕೆ ಮೊದಲು ಅವರ ಕಾಲನ್ನ ತೊಳಿತಾ ಇದ್ರು. ಸಾಮಾನ್ಯವಾಗಿ ಆ ಮನೆಯನ್ನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಕಾಲನ್ನ ತೊಳೆದು ಅದಾದ್ಮೇಲೆ ಮನೆಯನ್ನ ಪ್ರವೇಶ ಮಾಡಬೇಕು ಅಂತ ಇವತ್ತು ಕೂಡ ಇದೆ. ಆದ್ರೆ ಇವತ್ತು ಯಾರು ಅದನ್ನ ಪಾಲಿಸೋದಿಲ್ಲ, ಹಳ್ಳಿಯಲ್ಲಿ ಮಾತ್ರ ನೋಡ್ತೀವಿ ಅಷ್ಟೇನೆ. ಅದರಿಂದ ಮಹಾಪ್ರಭು ಅವರ ಮನೆಗೆ ಬಂದ ಕೂಡಲೇ ಅವರ ಕಾಲನ್ನ ಒತ್ತಾ ಇದ್ರು. ಈ ಚಿತ್ರದಲ್ಲಿ ಇದೆ ಅಲ್ವಾ, ಅದೇ ರೀತಿಯಲ್ಲಿ ರಘುನಾಥ ಭಟ್ಟ ಗೋಸ್ವಾಮಿ ಅವರಿಗೆ ಇನ್ನೂ ಬಹಳ ಕಡಿಮೆ ವಯಸ್ಸಿತ್ತು. ನನಗೆ ಬೇರೆ ಯಾವ್ದು ಚಿತ್ರ ಸಿಗ್ಲಿಲ್ಲ ಅಂತ ಅದನ್ನ ಹಾಕಿದ್ದೀನಿ. ಆದ್ರೆ ಅವರಿಗೆ ಕೇವಲ 5 ಅಥವಾ 6 ವರ್ಷದ ವಯಸ್ಸಿತ್ತು ಅಷ್ಟೇನೆ. ಅದರಿಂದ ಅವರು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ್ರು ಕೂಡ ಅಷ್ಟೊತ್ತಿಗೆ ಆಗ್ಲೇ ಕೇವಲ 6 ಅಥವಾ 7 ವರ್ಷದ ವಯಸ್ಸಿನಲ್ಲೇನೆ ಅವ್ರಿಗೆ ಅಪಾರ ವಿದ್ವತ್ತಿತ್ತು. ಆಗಿನ ಕಾಲದಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ಪರಿವಾರದಲ್ಲಿ ಹುಟ್ಟಿದಂಥವರಿಗೆ ಆರಂಭದಿಂದಲೇ ಬಹಳ ಉನ್ನತ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು. ವಿಶೇಷವಾಗಿ ವೈದಿಕ ಶಿಕ್ಷಣವನ್ನ ನೀಡಲಾಗ್ತಾ ಇತ್ತು. ಅದರಿಂದ ಮಹಾನ್ ವಿದ್ವಾಂಸರು ಆಗ್ಲೇ ಆಗಿದ್ರು ಅವರು, ಅಥವಾ ಆಗೋದಕ್ಕೆ ಅವ್ರು ಹೊರಟಿದ್ರು. ಆಗ್ಲೇ ಸಾಕಷ್ಟು ಶಾಸ್ತ್ರಗಳನ್ನ ಆಗ್ಲೇ ಓದಿದ್ರು ಅವರು. ಭಗವದ್ಗೀತೆ ಎಲ್ಲ ಪ್ರಾಯಶಃ ಅವ್ರಿಗೆ ಕಂಠಪಾಠವಾಗಿತ್ತು. ಈಗಲೂ ಕೂಡ ನಾನು ಅನೇಕ ಮಕ್ಕಳನ್ನ ನೋಡಿದ್ದೀನಿ, 4 ವರ್ಷದ ವಯಸ್ಸಿನಲ್ಲಿ ಸಂಪೂರ್ಣ ಭಗವದ್ಗೀತೆ ಅವರಲ್ಲಿ ಕಂಠಪಾಠವಾಗಿರುತ್ತದೆ. ಅಂತಹ ಮಹಾನ್ ವಿದ್ವಾಂಸರಾಗಿದ್ರು ಕೂಡ ಅವರು ಮಹಾಪ್ರಭುಗಳಿಗೆ ಎಲ್ಲಾ ರೀತಿಯಾದಂತಹ ತುಚ್ಛ ಸೇವೆಗಳನ್ನ ಮಾಡ್ತಾ ಇದ್ರು. ಮಹಾಪ್ರಭು ಅವರು ಪ್ರಸಾದವನ್ನ ಸ್ವೀಕರಿಸಿದ ನಂತರ ತಟ್ಟೆಯನ್ನ ತೊಳೆಯುವಂತಹದ್ದು, ಅಥವಾ ಬಾಳೆ ಎಲೆ ಮೇಲೆ ಸ್ವೀಕರಿಸಿದರೆ ಬಾಳೆ ಎಲೆಯನ್ನ ಎತ್ತುವಂತಹದ್ದು, ಮಹಾಪ್ರಭುಗಳಿಗೆ ಎಲ್ಲಾ ರೀತಿಯಾದಂತಹ ತುಚ್ಛ ಸೇವೆಗಳನ್ನ ಮಾಡ್ತಾ ಇದ್ರು. ಇದರಿಂದಲೇ ಮಹಾಪ್ರಭು ಅವರ ಕೃಪೆಗೆ ಅವರು ಪಾತ್ರರಾದರು ಅಲ್ವಾ. ಅದರಿಂದ ತುಚ್ಛ ಸೇವೆಯಿಂದಲೇ ನಾವು, ತುಚ್ಛ ಸೇವೆ ಅಂತ ನಮಗನ್ಸುತ್ತೆ, ಆದ್ರೆ ಯಾವುದೇ ಸೇವೆ ಇರಬಹುದು, ಅದು ಮೇಲು ಕೀಳು ಅನ್ನೋದಿಲ್ಲ, ನಿಜವಾಗ್ಲೂ ಇಲ್ಲ. ಆದ್ರೆ ಖಂಡಿತ ಆ ರೀತಿಯಾದಂತಹ ಮನೋಭಾವನೆಗೆ ಬರುವಂತಹದ್ದು ಬಹಳ ಅಪರೂಪ, ಮತ್ತೆ ಬಹಳ ಕಷ್ಟ. ಏನಕ್ಕೆ ಅಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲವನ್ನ ಅದು ಏನನ್ನ ನಮಗೆ ಕೊಡತ್ತೆ ಅದ್ರ ಮೇಲೆ ಅಳಿತೀವಿ ಅಲ್ವಾ. ಉದಾಹರಣೆಗೆ ಒಬ್ರು ಯಾರೋ ಒಬ್ರು ಮಂದಿರದ ಅಥವಾ ದೇವಸ್ಥಾನದ ಅಧ್ಯಕ್ಷರಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲರೂ ಎಷ್ಟು ಸ್ಥಾನ ಮಾನವನ್ನ ಕೊಡ್ತಾರೆ, ಮರ್ಯಾದೆಯನ್ನ ಕೊಡ್ತಾರೆ, ಅದನ್ನ ಮಾತ್ರ ನಾವು ನೋಡ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಮತ್ತೊಬ್ಬ ಯಾರಾದ್ರೂ ಬೇರೆ ಯಾವ್ದಾದ್ರು ಸಣ್ಣ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಸಾದವನ್ನ ವಿನಿಯೋಗ ಮಾಡುವಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ನಾವು ಅಷ್ಟೊಂದು ಒಳ್ಳೆ ಒಂದು ಅಭಿಪ್ರಾಯ ಅವ್ರ ಬಗ್ಗೆ ಇಟ್ಕೊಳ್ಳೋದಿಲ್ಲ. ಆ ರೀತಿ ಎಲ್ಲ ನಾವು ನೋಡ್ತೀವಿ ಅಲ್ವಾ. ಆದ್ರೆ ನಿಜವಾಗ್ಲೂ ಯಾವುದೇ ಸೇವೆ ದೊಡ್ಡದು ಅಥವಾ ಯಾವುದೇ ಸೇವೆ ಚಿಕ್ಕದು ಇಲ್ಲ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇದನ್ನ, ನಾನು ಖಂಡಿತವಾಗ್ಲೂ ಇದನ್ನ ನನ್ನ ಜೀವನದಲ್ಲಿ ಪಾಲಿಸ್ತಾ ಇಲ್ಲ. ಆದ್ರೆ ವಸ್ತುತಃ ಏನಿದೆ, ಆ ವಸ್ತು ಸ್ಥಿತಿ ಏನಿದೆ ಅದನ್ನ ತಿಳ್ಕೊಂಡ್ರೆ ಯಾವುದೋ ಒಂದು ದಿವಸ ಅದಕ್ಕೆ ಬರೋದಕ್ಕೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಆದ್ರೂ ಮಾಡ್ತೀವಿ. ಇದೀಗ ಪ್ರಯತ್ನವನ್ನ ಕೂಡ ಮಾಡದೇ ಇರ್ಬೋದು ನಾವು, ಆದ್ರೆ ಯಾವುದೋ ಒಂದು ದಿವಸ ಅದಕ್ಕೆ ಪ್ರಯತ್ನ ಆದ್ರೂ ನಾವು ಮಾಡ್ತೀವಿ ಅಲ್ವಾ. ಅದರಿಂದ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಬಹಳ ಅನೇಕ ಸೇವೆಗಳನ್ನ ಮಹಾಪ್ರಭುಗಳಿಗೆ ಮಾಡಿದ್ರು. ಮಹಾಪ್ರಭು ಅವರು 2 ತಿಂಗಳ ನಂತರ ಯಾವಾಗ ಹಿಂದಿರುಗಿ ಜಗನ್ನಾಥಪುರಿ ಕ್ಷೇತ್ರಕ್ಕೆ ಬರ್ತಾರೆ, ಅವಾಗ ರಘುನಾಥ ಭಟ್ ಅವರು ಏನು ನಿರ್ಣಯ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಅವಶೇಷ ಜೀವನ ಏನಿದೆ ಅಂದ್ರೆ ಇನ್ನು ಯಾವ ನನ್ನ ಜೀವನ ಮಿಕ್ಕಿದೆ ಅದೆಲ್ಲವನ್ನ ಮಹಾಪ್ರಭುಗಳಿಗೆ ನಾನು ಸಮರ್ಪಿಸ್ಬಿಡ್ತೀನಿ ಅಂತ ಅವರು ನಿರ್ಣಯ ಮಾಡಿದ್ರು. ತಮ್ಮ ತಂದೆ ತಾಯಂದಿರಿಂದ ಆಶೀರ್ವಾದವನ್ನ ಪಡೆದುಕೊಂಡ್ರು. ತಂದೆ ತಾಯಂದಿರಿಗೆ ಬಹಳ ಸಂತೋಷ. ಇದು ನಮ್ಗೆ ಕೇಳಿ ಆಶ್ಚರ್ಯವಾಗಬಹುದು, ಆದ್ರೆ ನಿಜವಾಗ್ಲೂ ಅವ್ರಿಗೆ ಬಹಳ ಸಂತೋಷವಾಗಿತ್ತು. ಏಕೆಂದ್ರೆ ಅವರ ತಂದೆ ವಿಶೇಷವಾಗಿ ರಘುನಾಥ ಭಟ್ಟರಿಗೆ ಮಹಾಪ್ರಭು ಅವರ ಸೇವೆಯನ್ನ ಮಾಡೋದನ್ನ ನೋಡಿ ಅವ್ರಿಗೆ ಬಹಳ ಸಂತೋಷವಾಗ್ತಾ ಇತ್ತು. ಮತ್ತೆ ಮಹಾಪ್ರಭುಗಳಿಗೆ ತಮ್ಮ ಜೀವನವನ್ನ ಸಮರ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನಿಷ್ಟು ಸಂತೋಷ. ಏನಕ್ಕೆ ಅಂದ್ರೆ ಅವರು ಮುಂಚೆ ಅವರೇನೆ ಮಹಾಪ್ರಭು ಅವರ ಪರಿಶುದ್ಧ ಭಕ್ತರಾಗಿದ್ರು ಅಲ್ವಾ. ಅದರಿಂದ ಬಹಳ ಸಂತೋಷವಾಗಿತ್ತು. ಅಲ್ಲಿಂದ ಅವರು ಜಗನ್ನಾಥಪುರಿ ಕ್ಷೇತ್ರಕ್ಕೆ ಬರೋದಕ್ಕೆ ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾರೆ. ದಾರಿಯಲ್ಲಿ ಒಂದು ಬಹಳ ಆಸಕ್ತಿಯುತವಾದಂತಹ ಕಥೆ ಅಲ್ಲಿ ಬರುತ್ತೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ದಯವಿಟ್ಟು ಎಲ್ಲರೂ ಸಾವಧಾನವಾಗಿ ಕೇಳಿ. ಅವರು ಜಗನ್ನಾಥಪುರಿಗೆ ವಾರಾಣಸಿಯಿಂದ ಅಂದ್ರೆ 100 ಕಿಲೋಮೀಟರ್ ದೂರ ಅಲ್ವಾ. ವಾರಾಣಸಿ ಇರುವಂತಹದ್ದು ಉತ್ತರ ಪ್ರದೇಶದಲ್ಲಿ, ಜಗನ್ನಾಥಪುರಿ ಒಡಿಸ್ಸಾ ಕ್ಷೇತ್ರದಲ್ಲಿ, ಒಡಿಸ್ಸಾ ರಾಜ್ಯದಲ್ಲಿ. ಅದರಿಂದ 100 ಕಿಲೋಮೀಟರ್ ದೂರ ಇದೆ. ಅದರಿಂದ ತಮ್ಮ ಪ್ರಯಾಣವನ್ನ ಅವರು ಶುರು ಮಾಡಿದ್ರು. ದಾರಿಯಲ್ಲಿ ಒಬ್ಬ ಮಹಾನ್ ವಿದ್ವಾಂಸರು ಮತ್ತೆ ಮಹಾನ್ ರಾಮ ಭಕ್ತರು ರಾಮದಾಸ ವಿಶ್ವಾಸ
ಎಂಬಂತಹ ಮಹಾನ್ ಶ್ರೀರಾಮಚಂದ್ರನ ಭಕ್ತರು ಅವರನ್ನ ಭೇಟಿಯಾಗ್ತಾರೆ. ಇವರು ಅಲ್ಲೇ ಬಂಗಾಳ ಪ್ರದೇಶದವರೇ ಆಗಿದ್ರು. ಆದ್ರೆ ಅವರು ಕೂಡ ಪ್ರಾಯಶಃ ಆಗಿನ ಸಮಯದಲ್ಲಿ ವಾರಾಣಸಿಗೆ ಬಂದಿದ್ರು. ಮತ್ತು ಈ ರಾಮದಾಸ ವಿಶ್ವಾಸ ಎಂಬುವಂತವರು ಕೂಡ ಜಗನ್ನಾಥಪುರಿ ಕ್ಷೇತ್ರಕ್ಕೆ ಬರ್ತಾ ಇರ್ತಾರೆ. ಏನಕ್ಕೆ ಅನ್ನೋದು ಅಲ್ಲಿ ಉಲ್ಲೇಖಿತವಾಗಿಲ್ಲ. ಆದ್ರೆ ಇಬ್ಬರು ಕೂಡ ಅದೇ ಕ್ಷೇತ್ರದಿಂದ ಮತ್ತೊಂದು ಅದೇ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಿದ್ರಿಂದ ಇಬ್ಬರ ಭೇಟಿ ಅಲ್ಲಿ ನಡೀತದೆ. ಮತ್ತೆ ರಾಮದಾಸ ವಿಶ್ವಾಸರನ್ನ ನೋಡಿ ರಘುನಾಥ ಭಟ್ಟ ಗೋಸ್ವಾಮಿ ಅವರಿಗೆ ಬಹಳ ಒಂದು ಆದರದ ಭಾವನೆ ಬರುತ್ತೆ. ಏನಕ್ಕೆ ಅಂದ್ರೆ ಈ ರಾಮದಾಸ ವಿಶ್ವಾಸ ಅನ್ನೋದು 24 ಗಂಟೆಗಳ ಕಾಲ ರಾಮಚಂದ್ರನ ದಿವ್ಯ ನಾಮ ಇದ್ರು, ಇದ್ರು ಮತ್ತೆ ರಾಮಚಂದ್ರನನ್ನ ಸ್ಮರಿಸ್ಕೊಡ್ತಾ ಇದ್ರು ಅಲ್ವಾ. ಇದನ್ನ ನೋಡಿ ಅವ್ರಿಗೆ ಬಹಳ ಆಶ್ಚರ್ಯವಾಗತ್ತೆ. ಮಹಾನ್ ಭಕ್ತರು ಇವರು ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ರಘುನಾಥ ಭಟ್ಟರನ್ನ ಭೇಟಿಯಾದ ಒಡನೆ ಆ ಸಮಯದಲ್ಲೇನೆ ಈ ರಾಮದಾಸ ವಿಶ್ವಾಸರವರು ದಯವಿಟ್ಟು ನಿಮ್ಮ ಚೀಲ ಏನಿದೆ ಅದನ್ನ ನನಗ್ ಕೊಡಿ, ನಾನು ಅದನ್ನ ಹೊತ್ಕೊಂಡು ನಿಮ್ಮ ಜೊತೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಪೂರಿ ಹೋಗ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ, ದಯವಿಟ್ಟು ನಿಮ್ಮ ಸೇವೆಯನ್ನ ನನಗೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳ್ತಾರೆ. ಆದ್ರೆ ರಘುನಾಥ ಭಟ್ಟ ಗೋಸ್ವಾಮಿ ಅವರಿಗೆ ಇದು ಇಷ್ಟ ಆಗೋದಿಲ್ಲ. ಮೊದಲೇ ಎಂತಹ ಮಹಾನ್ ಭಕ್ತರು, ಅಂತಹ ಮಹಾನ್ ಭಕ್ತರಿಗೆ ನಾನೇ ಸೇವೆ ಮಾಡಬೇಕು, ಆದ್ರೆ ಅವರಿಂದ ನಾನು ಸೇವೆಯನ್ನ ಸ್ವೀಕರಿಸುವುದೇ ಇದು ಖಂಡಿತವಾಗ್ಲೂ ಸರಿ ಇಲ್ಲ ಅಂತ ಹೇಳಿ, ಬೇಡ ಬೇಡ, ನೀವು ಕಾಯಸ್ಥ ಪರಿವಾರದವರು, ಕಯಾಸ್ಥ ಅಥವಾ ಕಾಯಸ್ಥ ಅಂತ ಹೇಳ್ತಾರೆ ಬಂಗಾಳದಲ್ಲಿ, ಅವರು ಅಪ್ಪರ್ ಕಾಸ್ಟ್ ತರಹ, ಅಂದ್ರೆ ಪ್ರಾಯಃ ಬ್ರಾಹ್ಮಣರಲ್ಲ, ಆದ್ರೆ ಕ್ಷತ್ರಿಯರಲ್ಲಿ ಪ್ರಾಯಶಃ ಉನ್ನತ ವರ್ಗದವರು ಅಂತ ನಮ್ಗೆ ಅನ್ಸುತ್ತೆ. ಅದರಿಂದ ಮಹಾನ್ ವಿದ್ವಾಂಸರು ಕೂಡ, ತಾವು ಉನ್ನತ ಕುಲದಲ್ಲಿ ಹುಟ್ಟಿದಂತವರು ಮತ್ತೆ ಮಹಾನ್ ವಿದ್ವಾಂಸರು ಕೂಡ ತಾವು, ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀರಾಮಚಂದ್ರನ ಪರಿಶುದ್ಧ ಭಕ್ತರು ಅಂತ ನನಗೆ ಗೊತ್ತಾಗ್ತಾ ಇದೆ. ದಯವಿಟ್ಟು ನಿಮ್ಮ ಪಾಡಿಗೆ ಬನ್ನಿ, ನನ್ನ ಚೀಲವನ್ನ ನಾನೇ ಹೊತ್ಕೊಳ್ತೀನಿ, ಯಾವುದೇ ತೊಂದರೆ ಇಲ್ಲ, ನಾನಿನ್ನು ಯುವಕ ಅಂತ ಹೇಳ್ತಾರೆ. ಆದ್ರೆ ರಾಮದಾಸರು ಹೇಳ್ತಾರೆ, ನಾನೆಲ್ಲವನ್ನ ಪರಿತ್ಯಾಗ ಮಾಡಿ ಆಗಿದೆ, ನನ್ನ ಯಾವ ಯಾವ ಪಾಂಡಿತ್ಯ ಇತ್ತು ಅಥವಾ ನನ್ನ ಇತರ ಸಂಪತ್ತೇನಿತ್ತು ಎಲ್ಲವನ್ನ ಪರಿತ್ಯಾಗ ಮಾಡಿ ನಿಮ್ಮಂತಹ ಭಕ್ತರಿಗೆ ಸೇವೆಯನ್ನ ಮಾಡೋದ್ರಿಂದಾನೇ ನನಗೆ ಸಂತೋಷ, ದಯವಿಟ್ಟು ನೀಡಿ ಅಂತ ಬಲವಂತ ಮಾಡ್ತಾರೆ. ಬೇರೆ ಯಾವುದೇ ಉಪಾಯ ಇಲ್ಲದೇನೆ, ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಉಪಾಯವಿಲ್ಲದೆ ರಘುನಾಥ ಭಟ್ಟ ಗೋಸ್ವಾಮಿ ಅವರು ತಮ್ಮ ಚೀಲವನ್ನ ಅವರಿಗೆ ನೀಡ್ತಾರೆ. ಮತ್ತೆ ದಾರಿಯುದ್ದಕ್ಕೂ ಅನೇಕ ದಿವಸಗಳು ಪ್ರಯಾಣ ಮಾಡ್ತಾ ಇರ್ತಾರೆ. ಅದರಿಂದ ಪ್ರತಿ ದಿವಸ ನೋಡ್ತಾ ಇರ್ತಾರೆ, ಪ್ರತಿ ಕ್ಷಣ ಕೂಡ ಅವರನ್ನ ನೋಡ್ತಾ ಇರ್ತಾರೆ. ರಘುನಾಥ ಭಟ್ಟ ಗೋಸ್ವಾಮಿ ಅವರು ರಾಮದಾಸ ವಿಶ್ವಾಸ ಅವರನ್ನ ನೋಡ್ತಾ ಇರ್ತಾರೆ. 24 ಗಂಟೆಗಳ ಕಾಲ ಪ್ರತಿ ಕ್ಷಣವೂ ಕೂಡ ರಾಮಚಂದ್ರನ ದಿವ್ಯ ನಾಮದ ಉಚ್ಚಾರಣೆಯನ್ನ ಮಾಡ್ತಾ ಇರ್ತಾರೆ. ಮತ್ತೆ ಇನ್ನಿತರ ಭಜನೆಗಳೇನಿತ್ತು ರಾಮಚಂದ್ರನ ಮೇಲೆ ಅದೆಲ್ಲವನ್ನ ಹಾಡ್ತಾ ಇರ್ತಾರೆ. ಇದನ್ನ ನೋಡಿ ರಘುನಾಥ ಭಟ್ಟರಿಗೆ ಇವರು ಖಂಡಿತವಾಗ್ಲೂ ಮಹಾನ್ ಭಕ್ತರು ಅಂತ ಅನ್ಸುತ್ತೆ. ಕೊನೆಗೆ ಬಂದು ಪುರಿ ಕ್ಷೇತ್ರವನ್ನ ತಲುಪ್ತಾರೆ. ಅಂದ್ರೆ ಜಗನ್ನಾಥಪುರಿಗೆ ಬಂದು ತಲುಪ್ತಾರೆ. ರಘುನಾಥ ಭಟ್ಟರಿಗೆ ಇದು ಮೊದಲನೇ ಸತಿ ಅವರು ಪುರಿ ಕ್ಷೇತ್ರಕ್ಕೆ ಹೋಗ್ತಾ ಇರುವಂತಹದ್ದು. ಅದರಿಂದ ಅಲ್ಲಿಗೆ ಹೋದಾದ್ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಮುಂಚೆನೆ, ಮಹಾಪ್ರಭು ಅವರು ತಮ್ಮ ನಿತ್ಯ ವಾಸವಾದಂತಹ ಗಂಭೀರದಲ್ಲಿ ಅವರು ಕೆಲಸ್ತಾ ಇದ್ರು ಅನ್ನೋದು ಅವ್ರಿಗೆ ಗೊತ್ತಿರುತ್ತದೆ. ಅದರಿಂದ ಗಂಭೀರವನ್ನ ಹುಡ್ಕೊಂಡು ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗ್ಬೇಕಂತಹ ಒಂದು ಪ್ರೀತಿಯ ಅತಿಶಯದಿಂದ ಅಲ್ಲಿಗೆ ಗಂಭೀರಕ್ಕೆ ಹೋಗ್ತಾರೆ. ಮಹಾಪ್ರಭುಗಳನ್ನ ನೋಡಿದ ಕೂಡಲೇ ಒಂದು ಕೋಲಿನ ಹಾಗೆ, ದಂಡವತ್ ಅಂತ ಹೇಳ್ತೀವಲ್ಲ, ಕೋಲಿನ ಹಾಗೆ ಕೆಳಗಡೆ ಬೀಳ್ತಾರೆ ಅಲ್ವಾ. ಇದನ್ನ ನೋಡ್ತಾ ಇದ್ದೀರಾ ಅಲ್ವಾ. ಮಹಾಪ್ರಭುಗಳಿಗೆ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ದಂಡವತ್ ಅಂತ ಅದಕ್ಕೆ ಹೇಳುವಂತಹದ್ದು. ದಂಡ ಅಂತ ಹೇಳಿದ್ರೆ ಕೋಲು. ಕೋಲನ್ನ ನೀವು ಅಕಸ್ಮಾತ್ ಗೋಡೆಗೆ ಒರಗಿಸಿ ಇಟ್ಟಿದ್ರೆ ಇದು ಸೀದಾ ನಿಂತ್ಕೊಳ್ಳುತ್ತೆ. ಆದ್ರೆ ಅದನ್ನ ಗೋಡೆಯಿಂದ ತಳ್ಳಿದ್ರೆ ಹೇಗೆ ಬೀಳತ್ತೆ? ಕಪಾರ್ ಅಂತ ಹೇಗೆ ಬೀಳುತ್ತೆ ಅಲ್ವಾ. ಆ ರೀತಿ ನಾವು ಖಂಡಿತವಾಗ್ಲೂ ಅಥವಾ ನಿಜವಾಗ್ಲೂ ಆ ರೀತಿ ನಾವು ನಮ್ಮ ನಮಸ್ಕಾರಗಳನ್ನ ಮಹಾನ್ ಭಕ್ತರಿಗೆ ಮತ್ತೆ ಭಗವಂತನಿಗೆ ನಾವು ಸಲ್ಲಿಸಬೇಕು ಅಂತ ಶಾಸ್ತ್ರ ಹೇಳುವಂತಹದ್ದು. ಅಂದ್ರೆ ಅವರನ್ನ ನೋಡಿ ನಮ್ಮ ಪ್ರೀತಿಯ ಅತಿಶಯ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಮ್ಮನ್ನೇ ನಾವು ಮರೆತು ಆ ಕೋಲಿನ ಹಾಗೆ ಕೆಳಗಡೆ ನಾವು ಬೀಳಬೇಕು ಅವರಿಗೆ ನಮ್ಮ ನಮಸ್ಕಾರಗಳನ್ನ ಸಲ್ಲಿಸುವುದಕ್ಕಾಗಿ. ಆದ್ರೆ ಇದನ್ನ ಕೃತ್ರಿಮವಾಗಿ ಅನುಕರಣೆ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ಆರ್ಟಿಫಿಷಿಯಲ್ ಆಗಿ ಇದನ್ನ ಪ್ರತಿ ದಿವಸ ಬೆಳಿಗ್ಗೆ ದರ್ಶನ ತೆಗೆದಾಗ
ಕೋಲಿನ ಹಾಗೆ ಬಿಡುವಂತಹದ್ದು, ಅದನ್ನು ನಾವು ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವಾಗ ನಮ್ಮ ಭಾವನೆ ಅನ್ನೋದು ಪಕ್ವವಾಗತ್ತೆ ಆವಾಗ ಸ್ವಾಭಾವಿಕವಾಗಿ ಅದು ಆಗತ್ತೆ. ಇವಾಗ ನಾವು ಅನುಕರಣೆ ಮಾಡೋದಕ್ಕೆ ಹೋದ್ರೆ ಅದು ಎಲ್ಲರಿಗೂ ಸರಿ ಅನ್ಸೋದಿಲ್ಲ ಅಲ್ವಾ. ಅದರಿಂದ ಕೋಲಿನ ಹಾಗೆ ಬಿದ್ದು ಮಹಾಪ್ರಭುಗಳಿಗೆ ತಮ್ಮ ನಮಸ್ಕಾರಗಳನ್ನ ಸಲ್ಲಿಸ್ತಾರೆ, ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ಮಹಾಪ್ರಭು ಅವರು ತಕ್ಷಣ ಅವರನ್ನ ಮೇಲಕ್ಕೆ ಎತ್ತಿ ಅವರನ್ನ ತಪ್ಕೋತಾರೆ, ಅವರಿಗೆ ಆಲಿಂಗನವನ್ನ ಕೊಡ್ತಾರೆ. ರಘುನಾಥ ಭಟ್ಟ ಗೋಸ್ವಾಮಿಗಳು ತಮ್ಮ ತಂದೆ ಅಂತ ಹೇಳಿದ್ರೆ ತಪನ್ ಮಿಶ್ರ ಮತ್ತೆ ಚಂದ್ರಶೇಖರ ಆಚಾರ್ಯರು ಯಾವ ಉಪಹಾರಗಳನ್ನ ಮತ್ತೆ ತಮ್ಮ ಸಿಹಿ ಮಾತುಗಳನ್ನ ಕಳಿಸಿದ್ರು ಅದೆಲ್ಲವನ್ನ ಮಹಾಪ್ರಭುಗಳಿಗೆ ಹೇಳ್ತಾರೆ. ಆ ಉಪಹಾರಗಳನ್ನ ಅಥವಾ ಉಡುಗೆಗಳನ್ನ ಅವ್ರಿಗೆ ಕೊಡ್ತಾರೆ. ನಂತರ ಮಹಾಪ್ರಭು ಅವರು ತಕ್ಷಣ ಗೋವಿಂದ ಅಂತ ಹೇಳಿದ್ರೆ ಅವರ ವೈಯಕ್ತಿಕ ಸೇವಕರು ಯಾರಿದ್ರು ಆ ಗೋವಿಂದರಿಗೆ ಹೇಳಿ ರಘುನಾಥ ಭಟ್ಟರಿಗೆ ತಂಗೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆಯನ್ನ, ಒಂದು ಪ್ರಸಾದದ ವ್ಯವಸ್ಥೆಯನ್ನ ಕೂಡ, ಮತ್ತೆ ಇದೀಗ ಜಗನ್ನಾಥ ಸ್ವಾಮಿಯ ದರ್ಶನವನ್ನ ದಯವಿಟ್ಟು ಏರ್ಪಡಿಸಿ ಅಂತ ಅವರಿಗೆ ಒಂದು ಆದೇಶವನ್ನ ನೀಡ್ತಾರೆ. ಅದಾದ್ಮೇಲೆ ಮಹಾಪ್ರಭುಗಳ ಜೊತೆಯಲ್ಲಿ ಅಂದ್ರೆ ರಘುನಾಥ ಭಟ್ಟರ ಜೊತೆಯಲ್ಲಿ ಇದ್ದಂತಹ ರಾಮದಾಸ ವಿಶ್ವಾಸರು ಯಾರಿದ್ರು ಅವರ ಬಗ್ಗೆ ಮಹಾಪ್ರಭು ಯಾವುದೇ ಮಾತನ್ನೂ ಆಡೋದಿಲ್ಲ, ಅವ್ರ ಬಗ್ಗೆ ಯಾವುದೇ ಕಾಳಜಿಯನ್ನ ಕೂಡ ವಹಿಸೋದಿಲ್ಲ. ಇದನ್ನ ನೋಡಿ ರಘುನಾಥ ಭಟ್ಟ ಗೋಸ್ವಾಮಿಗಳಿಗೆ ಬಹಳ ಆಶ್ಚರ್ಯವಾಗುತ್ತೆ. ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಇವರು, ಮಹಾನ್ ಶ್ರೀರಾಮಚಂದ್ರನ ಭಕ್ತರು ಇವರು, ಆದ್ರೆ ಮಹಾಪ್ರಭುಗಳು ಅವರನ್ನ ಉಪೇಕ್ಷೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಯಾವುದೇ ಪ್ರತಿಕ್ರಿಯೆಯನ್ನೇ ನೀಡ್ತಾ ಇಲ್ವಲ್ಲ, ಅವರು ಇಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲದೆ ಇರೋ ಹಾಗೆ ಅವರು ನಡ್ಕೋತಾ ಇದ್ದಾರಲ್ಲ, ಇದರಲ್ಲಿ ಯಾವುದೋ ಒಂದು ರಹಸ್ಯವಿರಬೇಕು ಅಂತ ರಘುನಾಥ ಭಟ್ಟ ಗೋಸ್ವಾಮಿಗಳಿಗೆ ಅನ್ಸುತ್ತೆ ಅಲ್ವಾ. ಅದು ಯಾವ್ದು ರಹಸ್ಯ ಅನ್ನೋದನ್ನ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ತಮ್ಮ ಚೈತನ್ಯ ಚರಿತಾಮೃತದಲ್ಲಿ ಬಹಳ ಚೆನ್ನಾಗಿ ಬಹಳ ಸೊಗಸಾಗಿ ಹೇಳ್ತಾರೆ. ಏನಕ್ಕೆ ಮಹಾಪ್ರಭು ಅವರು ಅವರನ್ನ ಉಪೇಕ್ಷೆ ಮಾಡಿದ್ದು ಅಲ್ವಾ, ಯಾರನ್ನ? ರಾಮದಾಸ ವಿಶ್ವಾಸರನ್ನ. ನೋಡಿ, ಹೊರಗಿಂದ ನೋಡಿದ್ರೆ ಅವರು ಮಹಾನ್ ಭಕ್ತರು ಅನ್ನೋ ಹಾಗೆ ಕಾಣಿಸ್ತಾ ಇದ್ರು, ಶ್ರೀರಾಮಚಂದ್ರನ ಭಕ್ತರು. ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ ದಿವಸ ಪ್ರತಿ ಕ್ಷಣ ರಾಮಚಂದ್ರನ ದಿವ್ಯ ನಾಮದ ಉಚ್ಚಾರಣೆಯನ್ನ ಮಾಡ್ತಾ ಇದ್ರು. ಮತ್ತೆ ಅವರನ್ನ ನೋಡಿದ್ರೇನೆ ಒಂದು ತರಹದ ಒಂದು ಸಂತೋಷದ ಭಾವನೆ ಎಲ್ಲರಿಗೆ ಬರ್ತಾ ಇತ್ತು. ಆದ್ರೆ ಮಹಾಪ್ರಭು ಅವರಿಗೆ ಯಾವುದೇ ಕಾಳಜಿಯನ್ನ ಅವರಲ್ಲಿ ವಹಿಸಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇದು ಬಹಳ ಮುಖ್ಯವಾದಂತಹದ್ದು. ಇದನ್ನ ಮಾತ್ರ ಹೇಳಿ ಇಲ್ಲಿಗೆ ನಾನು ಮುಗಿಸ್ತೀನಿ ಇವತ್ತಿಗೆ. ಇವತ್ತು ಸ್ವಲ್ಪ ಬೇಗನೆ ಮುಗಿಸ್ಬಿಡೋಣ, ಏಕೆಂದ್ರೆ ಅಷ್ಟೊಂದು ವಿಷಯಗಳಿಲ್ಲ. ಮಿಕ್ಕಿದ ವಿಷಯವನ್ನ ಮುಂದಿನ ವಾರ ಚರ್ಚೆಯನ್ನ ಮಾಡೋಣ. ಬಹಳ ಮುಖ್ಯವಾದಂತಹ ವಿಷಯ ಇದು. ಏನಕ್ಕೆ ಅಂದ್ರೆ ನೋಡಿ, ಆ ರಾಮದಾಸ ವಿಶ್ವಾಸರು ಹೊರಗಿಂದ ನೋಡಿದ್ರೆ ಪ್ರತಿ ಕ್ಷಣ ಅವರು ಶ್ರೀರಾಮಚಂದ್ರನ ದಿವ್ಯ ನಾಮದ ಉಚ್ಚಾರಣೆಯನ್ನ ಮಾಡ್ತಾ ಇದ್ರು. ಪ್ರಾಯ ರಾಮಚಂದ್ರನ ಸ್ಮರಣೆಯ ಹಾಗೆ ಎಲ್ಲರಿಗೂ ಅನ್ನಿಸ್ತಾ ಇತ್ತು. ಆದ್ರೆ ಅವರ ಹೃದಯದಲ್ಲಿ ಅವರು ಯಾವ ಭಾವನೆಯನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ, ಈ ರಾಮಚಂದ್ರ ಉಪಾಸನೆಯ ಮೂಲಕ ನಾನು ಶ್ರೀರಾಮಚಂದ್ರನೇ ಆಗಬೇಕು ಎಂಬಂತಹ ಭಾವನೆಯನ್ನ ಇಟ್ಕೊಂಡಿದ್ರು. ಇದಕ್ಕೇನೆ ನಾವು ಮಾಯಾವಾದ ಶಾಸ್ತ್ರ ಅಲ್ಲ, ಮಾಯಾವಾದ ಭಾಷ್ಯ ಅಂತ ಹೇಳುವಂತಹದ್ದು, ಅಥವಾ ಮಾಯಾವಾದ ಭಾವನೆ ಅಂತ ಹೇಳುವಂತಹದ್ದು. ಮಾಯಾವಾದ ಅಂತ ಹೇಳಿದ್ರೆ ಏನು? ಯಾವುದಿಲ್ವೋ ಅದು ಮಾಯ, ದ್ಯಾಟ್ ವಿಚ್ ಇಸ್ ನಾಟ್ ಅಂತ ಪ್ರಭುಪಾದರು ಹೇಳಿದ್ರು. ಅಂದ್ರೆ ನಾವು ಯಾವಾಗಲೂ ಕೂಡ ಭಗವಂತನ ಸೇವಕರೇ ಆಗಿರುವಂತಹದ್ದು. ಆದ್ರೆ ಕೃತ್ರಿಮವಾಗಿ ನಾನೇ ಭಗವಂತ ಆಗ್ತೀನಿ ಅಂತ ಅಂದ್ಕೊಳ್ಳುವಂತಹ ಯಾವ ಒಂದು ಭಾವನೆ ಇದೆ ಅದು ಮಾಯಾವಾದ ಅಲ್ವಾ. ಅದರಿಂದ ಶಾಶ್ವತವಾಗಿಯೂ ಕೂಡ ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಸನಾತನಃ ಅಂತ ಹೇಳಿದ್ರೆ ಶಾಶ್ವತ ಕಾಲದವರೆಗೂ ಕೂಡ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಂಶರು ಮಾತ್ರ. ಯಾವತ್ತೂ ಆ ಕೃಷ್ಣನ ಸ್ಥಾನವನ್ನ ಗಳಿಸುವಂತಹದ್ದು ಒಬ್ಬ ಜೀವಿಗೆ ಅಸಾಧ್ಯ ಅಲ್ವಾ. ಇದು ವೈಷ್ಣವ ತತ್ವದ ಮೂಲಭೂತವಾದಂತಹ ಸಿದ್ಧಾಂತ ಅಲ್ವಾ. ಅದರಿಂದ ಮಹಾಪ್ರಭು ಅವರು ಕೇವಲ ಆ ಹೊರಗಿನ ರಾಮದಾಸ ವಿಶ್ವಾಸರನ್ನ ಮಾತ್ರ ನೋಡ್ತಾ ಇರ್ಲಿಲ್ಲ, ಅವರ ಹೃದಯದಲ್ಲಿ ಇದ್ದಂತ ಭಾವನೆಯನ್ನ ನೋಡ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ಮಹಾಪ್ರಭು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಕೂಡ ವಾಸ ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಅವರಿಗೆ ನಾವು ಭಗವಂತ ಅಂತ ಹೇಳುವಂತಹದ್ದು ಅಲ್ವಾ. ಅದರಿಂದ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಅವರು ಪರಮಾತ್ಮನಾಗಿ ವಾಸ ಮಾಡ್ತಾ ಇದ್ದಾರೆ.
ಆ ಜೀವಿಯ ಹೃದಯದಲ್ಲಿ ಯಾವ ಯಾವ ಆಸೆಗಳಿವೆ, ಯಾವ ಯಾವ ವಿಕಲ್ಪಗಳಿವೆ, ಯಾವ ಯಾವ ಅನಿಷ್ಟಗಳಿವೆ, ಯಾವ ಯಾವ ಅನರ್ಥಗಳಿವೆ, ಅದೆಲ್ಲವನ್ನೂ ಕೂಡ ಮಹಾಪ್ರಭುವರು ಅರಿತುಕೊಂಡಿದ್ದಾರೆ. ಪರಮಾತ್ಮನಿಗೆ ಎಲ್ಲದರ ಅರಿವು ಕೂಡ ಇದೆ. ಅದನ್ನೇ ಇದೀಗ ನಾವು ಚರ್ಚೆ ಮಾಡಿದ್ದು. ಆ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಎಲ್ಲರ ಬಗ್ಗೆ ನನಗೆ ಗೊತ್ತಿದೆ, ಆದ್ರೆ ನನ್ನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಯಾರು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಎಲ್ಲರ ಬಗ್ಗೆನೂ ನನಗೆ ಗೊತ್ತಿದೆ ಅಲ್ವಾ. ಅವರ ಜೀವನದ ಅತೀತದಲ್ಲಿ, ವರ್ತಮಾನದಲ್ಲಿ ಮತ್ತೆ ಭವಿಷ್ಯದಲ್ಲಿ ಯಾವ್ಯಾವ ಘಟನೆಗಳು ಸಂಭವಿಸ್ತವೆ ಅಥವಾ ಸಂಭವಿಸಿವೆ ಅಥವಾ ಸಂಭವಿಸ್ತಾ ಇವೆ, ಅದೆಲ್ಲವನ್ನ ಕೂಡ ನಾನು ಅರಿತಿದ್ದೇನೆ ಅಲ್ವಾ. ಅದರಿಂದ ಚೈತನ್ಯ ಮಹಾಪ್ರಭುಗಳು ಅವರನ್ನ ಉಪೇಕ್ಷೆ ಮಾಡ್ತಾರೆ, ರಾಮದಾಸ ವಿಶ್ವಾಸರನ್ನ. ಏನಕ್ಕೆ ಅಂದ್ರೆ ರಾಮದಾಸ ವಿಶ್ವಾಸರ ಹೃದಯವನ್ನ ಅವರು ನೋಡ್ತಾರೆ. ಅಂತಹ ಶಕ್ತಿ ಭಗವಂತನಿಗೆ ಇದೆ, ನಮ್ಮೆಲ್ಲರಿಗೆ ಇಲ್ಲ ಅಲ್ವಾ. ಅದರಿಂದ ನಾವು ಒಬ್ಬರ ಜೊತೆಯಲ್ಲಿ ಇನ್ನೊಬ್ಬರು ಒಳ್ಳೆ ಸಂಬಂಧವನ್ನ ಚಿರಕಾಲದವರೆಗೂ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸಿನಲ್ಲಿರುವಂತಹದ್ದನ್ನ ನಮಗೆ ಬಹಳ ನಿಕಟವಾಗಿ ಯಾರಿದ್ದಾರೆ ಅವ್ರಿಗೆ ಹೇಳಿ ಅವ್ರ ಮನಸ್ಸಿನಲ್ಲಿ ಇರುವಂತಹದ್ದನ್ನ ಕೂಡ ತಿಳಿದುಕೊಳ್ಳುವಂತಹದ್ದು ಗುಹ್ಯಮಾಖ್ಯಾತಿ ಪೃಚ್ಛತಿ ಅಂತ ರೂಪಗೋಸ್ವಾಮಿ ಅವ್ರು ಏನ್ ಹೇಳ್ತಾರೆ. ಇದು ಬಹಳ ಒಳ್ಳೆ ಸಂಬಂಧದ ಲಕ್ಷಣ ನೋಡಿ. ಯಾವಾಗ ಒಬ್ಬ ಭಕ್ತರ ಜೊತೆಗೆ ನಮ್ಮ ಸಂಬಂಧ ಬಹಳ ತೀವ್ರವಾಗತ್ತೆ ಅಥವಾ ಬಹಳ ನಿಕಟವಾಗತ್ತೆ, ಆವಾಗ ನಮ್ಮ ಜೀವನದಲ್ಲಿ ಯಾವ್ಯಾವ ಘಟನೆಗಳಿರ್ಬೋದು ಅದೆಲ್ಲವನ್ನ ಮುಚ್ಚುಮರೆ ಇಲ್ಲದೆ ಅವ್ರಿಗೆ ಹೇಳೋದಕ್ಕೆ ಯಾವುದೇ ಭಯ ಇರೋದಿಲ್ಲ ನಮ್ಗೆ. ಅದನ್ನ ಹೇಳುವಂತಹದ್ದು ಏನಿದೆ, ಮತ್ತೆ ಆ ವಿಷಯಗಳನ್ನ ಹೇಳಿ ಆ ಭಕ್ತರ ಸೂಕ್ತ ಸಲಹೆಗಳನ್ನ ಪಡೆದುಕೊಳ್ಳುವಂತಹದ್ದು ಕೂಡ ಏನಿದೆ, ಅದು ಒಂದು ಭಕ್ತಿಯ ಅಂಗ ಕೂಡ. ಗುಹ್ಯಮಾಖ್ಯಾತಿ ಪೃಚ್ಛತಿ ಅಲ್ವಾ. ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಪ್ರೀತಿಯನ್ನ ಆದಾನ ಪ್ರದಾನವನ್ನ ಮಾಡುವುದಕ್ಕೆ, ಪ್ರೀತಿಯ ಸ್ಪಂದನೆಯನ್ನ ಮಾಡುವುದಕ್ಕೆ 6 ವಿಧಾನಗಳು ಏನು ರೂಪಗೋಸ್ವಾಮಿ ಅವರು ಕೊಟ್ಟಿದ್ದಾರೆ. ವಿಶೇಷತಃ ಈ ಶ್ಲೋಕ ಏನಿದೆ ಇದನ್ನ ರೂಪಗೋಸ್ವಾಮಿ ಅವರು ಕೂಡ ರಚನೆ ಮಾಡಿಲ್ಲ. ಇದು ಮುಂಚೆನೆ ನಮ್ಮ ಇತರ ಒಂದು ಕನ್ನಡದಲ್ಲಿ ಗಾದೆಗಳಿದೆಯಲ್ಲ, ಅದೇ ರೀತಿಯಲ್ಲಿ ಈ ಶ್ಲೋಕ ಕೂಡ ಇತ್ತು. ಅದನ್ನೇ ವೈಷ್ಣವರಿಗೆ ಅನ್ವಯವಾಗುವಂತೆ ರೂಪಗೋಸ್ವಾಮಿ ಅವರು ಕೊಟ್ಟಿದ್ದಾರೆ. ದದಾತಿ ಅಂತ ಹೇಳಿದ್ರೆ ಉಡುಗೊರೆಗಳನ್ನ ಕೊಡುವಂತಹದ್ದು, ಪ್ರತಿಗೃಹಾತಿ ಅಂತ ಹೇಳಿದ್ರೆ ಸ್ವೀಕರಿಸುವಂತಹದ್ದು ಇತರರಿಂದ. ಮತ್ತೆ ಗುಹ್ಯಮಾಖ್ಯಾತಿ ಪೃಚ್ಛತಿ, ಗುಹ್ಯ ವಿಷಯಗಳೇನಿದೆ, ಗುಟ್ಟೇನಿದೆ, ಮನಸ್ಸಿನ ಗುಟ್ಟೆಗಳೇನಿದೆ, ಅದನ್ನ ನಮ್ಮ ಮನಸ್ಸಿನಲ್ಲಿರುವಂತಹ ಗುಟ್ಟುಗಳನ್ನ ಇತರರ ಜೊತೆ ಅದನ್ನ ಹಂಚಿಕೊಳ್ಳುವಂತಹದ್ದು. ಮತ್ತೆ ಇತರರು ಯಾವಾಗ ಹಂಚಿಕೊಳ್ಬೇಕು ಅಂತ ಬರ್ತಾರೆ ಅದನ್ನ ಚೆನ್ನಾಗಿ ತಾಳ್ಮೆಯಿಂದ ಕೇಳುವಂತಹದ್ದು. ಭುಂಕ್ತೆ ಭೋಜಯತೆ, ಭುಂಕ್ತೆ ಅಂತ ಹೇಳಿದ್ರೆ ಇತರರು ಯಾವಾಗ ಪ್ರಸಾದವನ್ನ ಸ್ವೀಕರಿಸುವುದಕ್ಕೆ ನಮಗೆ ನಿಮಂತ್ರಣವನ್ನ ನೀಡ್ತಾರೆ, ಯಾವುದೇ ಕಾರಣ ಹೇಳದೇನೆ ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಪ್ರಸಾದದ ವಿನಿಯೋಗ ಏನ್ ಮಾಡ್ತಾರೆ ಅದನ್ನ ಸ್ವೀಕರಿಸುವಂತಹದ್ದು. ಅದೇ ರೀತಿಯಲ್ಲಿ ನಮ್ಮ ಮನೆಗೆ ಕೂಡ ಅವರನ್ನ ಕರೆಯುವಂತಹದ್ದು. ಈ ರೀತಿ 6 ವಿಧಾನಗಳಿಂದ ನಮ್ಮ ಆ ಭಕ್ತರ ಜೊತೆಗೆ ನಮ್ಮ ಪ್ರೀತಿಯ ಒಂದು ಸ್ಪಂದನೆ ಏನಿದೆ ಅದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ. ಅದರಿಂದ ರಾಮದಾಸ ವಿಶ್ವಾಸರು ಈ ರೀತಿಯಾಗಿ ಮನಸ್ಸಿನಲ್ಲಿ ಏನು ಅವರು ನೆನೆಸ್ತಾ ಇದ್ರು ಅದ್ರ ಬಗ್ಗೆ ಮಹಾಪ್ರಭುಗಳಿಗೆ ಗೊತ್ತಾಗತ್ತೆ. ಮಹಾಪ್ರಭುಗಳಿಗೆ ಸಂಪೂರ್ಣವಾಗಿ ಗೊತ್ತಾಗತ್ತೆ. ಅವರಿಗೆ ಆ ಶಕ್ತಿ ಇತ್ತು, ನಮ್ಮೆಲ್ಲರಿಗೆ ಆ ಶಕ್ತಿ ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಅದರಿಂದಲೇ ಮಹಾಪ್ರಭು ಅವರನ್ನ ಉಪೇಕ್ಷೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆ ರಾಮದಾಸ ವಿಶ್ವಾಸರ ಗುರಿ ಏನಿತ್ತು, ರಾಮನೇ ಆಗುವಂತಹದ್ದು. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ್ ಅಂತ ಮಹಾಪ್ರಭುಗಳ ಸಿದ್ಧಾಂತ ಏನಿದೆ ಅದಕ್ಕೆ ತದ್ ವಿರುದ್ಧವಾಗಿತ್ತದು. ಮಹಾಪ್ರಭು ಅವರು ತಮ್ಮ ಚೈತನ್ಯ ಶಿಕ್ಷಾಷ್ಟಕದ 4ನೇ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ, ನಧನಂ ನಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ. ನಧನಂ ಅಂತ ಹೇಳಿದ್ರೆ ಧನ ಸಂಪತ್ತಿಗೋಸ್ಕರ ನನ್ನ ಆಸೆ ಇಲ್ಲ. ನ ಜನಂ ಅಂತ ಹೇಳಿದ್ರೆ ಅನೇಕ ಅನುಯಾಯಿಗಳು ಇರಬೇಕು. 70 ಮಿಲಿಯನ್ ಫಾಲೋವರ್ಸ್, 100 ಮಿಲಿಯನ್ ಫಾಲೋವರ್ಸ್ ಇವಾಗೆಲ್ಲ ಹೇಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾ ಒಂದು ಯಾವ ಮನಸ್ಥಿತಿಯನ್ನ ತಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಭಕ್ತರ ಮಧ್ಯದಲ್ಲೂ ಕೂಡ ಆ ರೀತಿಯಾದಂತಹ ಸ್ಪರ್ಧಾತ್ಮಕವಾದಂತಹ ಭಾವನೆಗಳನ್ನ ತಂದ್ಬಿಟ್ಟಿದೆ. ನನಗೆ ಇಷ್ಟು ಜನ ಯೂಟ್ಯೂಬ್ ನಲ್ಲಿ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಅಷ್ಟೊಂದು ಇಲ್ಲ. ನನ್ನ ವಿಡಿಯೋಗಳಿಗೆ ಅನೇಕ ಜನರು ವ್ಯೂಸ್ ಕೊಡ್ತಾರೆ, ಸಾವಿರಾರು ವ್ಯೂಸ್ ಕೆಲವೇ ಸೆಕೆಂಡ್ಗಳಲ್ಲಿ ಬಂದ್ಬಿಡುತ್ತೆ.
ಆದ್ರೆ ಬೇರೆಯವರು ಹಾಕಿದಾಗ ಎಷ್ಟೇ ದಿನ ಆಗಾದ್ರೂ 3 ಡಿಜಿಟ್ ಕೂಡ ಬರೋದಿಲ್ಲ, ಅಥವಾ 2 ಡಿಜಿಟ್ ಕೂಡ ಬರೋದಿಲ್ಲ. ಆ ರೀತಿ ಎಲ್ಲ ನೆನೆಸೋದಕ್ಕೆ ನಾವು ಆ ರೀತಿಯಾದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಅಲ್ವಾ. ಅದ್ ನ ಧನಂ ನ ಜನಂ, ಆ ಜನರು ಬೇಡ, ಧನವೂ ಬೇಡ, ಮತ್ತೆ ನ ಸುಂದರಿ ಅಂತ ಹೇಳಿದ್ರೆ ಬಹಳ ಸುಂದರಿಯಾಗಿರ್ತಕ್ಕಂತಹ ಸುಂದರ ಅಂದ್ರೆ ಗಂಡಸರಿಗೆ ಸುಂದರಿಯರು, ಮತ್ತೆ ಹೆಂಗಸರಿಗೆ ಸುಂದರರು ಅಲ್ವಾ, ಅದು ಬೇಡ. ಮತ್ತೆ 4ನೇದು ಕವಿತಾಂ ವಾ ಜಗದೀಶ ಕಾಮಯೇ. ಕವಿತಾಂ ಅಂತ ಹೇಳಿದ್ರೆ ಆ ಅವ್ಯಕ್ತ ಬ್ರಹ್ಮ ಅಂತ ಏನ್ ಹೇಳ್ತೀವಿ ಅಂದ್ರೆ ಇಂಪರ್ಸನಲ್ ಅವ್ಯಕ್ತವಾಗಿರ್ತಕ್ಕಂತ ಬ್ರಹ್ಮನ ಜೊತೆಗೆ ಲೀನವಾಗುವಂತಹದ್ದು ಏನಿದೆ ಅದು ಕೂಡ ನನಗೆ ಬೇಕಾಗಿಲ್ಲ ಅಲ್ವಾ. ನನಗೆ ಕೇವಲ ನಿನ್ನ ಸೇವೆ ಮಾತ್ರ ಬೇಕಾಗಿರುವಂತಹದ್ದು ಅಂತ ಮಹಾಪ್ರಭು ಹೇಳ್ತಾರೆ. ಆದ್ರಿಂದ ರಾಮದಾಸ ವಿಶ್ವಾಸರನ್ನ ಅವರು ಉಪೇಕ್ಷೆ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವರ ಮನಸ್ಸಿನಲ್ಲಿ ಯಾವ ಭಾವನೆ ಇತ್ತು ಅದು ಸರಿ ಇಲ್ಲ ಅಂತ ಮಹಾಪ್ರಭುಗಳಿಗೆ ಅನ್ಸುತ್ತೆ ಅಲ್ವಾ. ಸೊ ಇಷ್ಟ ಹೇಳಿ ಇವತ್ತಿನ ಚರ್ಚೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಈ 3ನೇ ಶ್ಲೋಕ ಏನಿದೆ, ಷಡ್ಗೋಸ್ವಾಮಿ ಅಷ್ಟಕದ 3ನೇ ಶ್ಲೋಕ, ಇದು ರಘುನಾಥ ಭಟ್ಟ ಗೋಸ್ವಾಮಿಯೊಳಗೆ ಖಂಡಿತವಾಗ್ಲೂ ಅನ್ವಯವಾಗುತ್ತೆ. ಶ್ರೀ ಗೌರಾಂಗ ಗುಣಾನುವರ್ಣನ ವಿಧೌ ಶ್ರದ್ಧಾ ಸಮೃದ್ಧ್ಯನ್ವಿತೌ ಪಾಪೋತ್ತಾಪ ನಿಕೃಂತನೌ ತನುಭೃತಾಂ ಗೋವಿಂದ ಗಾನಾಮೃತೈಹಿ. ಗೋವಿಂದ ಗಾನಾಮೃತೈಹಿ ಆರಂಭದಲ್ಲಿ ಹೇಳಿದ್ವಲ್ಲ, ಅವರು ತಮ್ಮ ಗಾನಕ್ಕೇನೆ ಅಥವಾ ತಮ್ಮ ಸಂಗೀತಕ್ಕೇನೆ ಪ್ರಸಿದ್ಧವಾದಂಥವರು. ಹರೇ ಕೃಷ್ಣ ಮಹಾಮಂತ್ರವನ್ನಾಗಲಿ ಇತರ ವೈಷ್ಣವ ಭಜನೆಗಳನ್ನಾಗಲಿ ಅತ್ಯಂತ ಸುಮಧುರವಾದಂತಹ ಸುಶ್ರಾವ್ಯವಾದಂತಹ ಕಂಠದಿಂದ ಅವರು ಹಾಡ್ತಾ ಇರಬೇಕಾದ್ರೆ ಎಲ್ಲಾ ವ್ರಜವಾಸಿಗಳು ಗೋವಿಂದನ ದೇವಸ್ಥಾನಕ್ಕೆ ಬರ್ತಾ ಇದ್ರು. ಈ ರೀತಿಯಾದಂತಹ ಸುಮಧುರವಾದಂತಹ ಕಂಠ ಅನೇಕ ಜನರಿಗೆ ಇರ್ಬೋದು, ಆದ್ರೆ ಅವರೆಲ್ಲರೂ ಭೌತಿಕವಾದಂತಹ ಎಲ್ಲ ಒಂದು ಹಾಡುಗಳನ್ನ ಹಾಡ್ತಾರೆ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಆದ್ರೆ ಆ ಕಂಠವನ್ನ ರಘುನಾಥ ಭಟ್ಟ ಗೋಸ್ವಾಮಿ ಅವರು ಯಾವುದಕ್ಕೆ ಉಪಯೋಗಿಸ್ತಾ ಇದ್ರು? ಶ್ರೀ ಗೌರಾಂಗ ಗುಣಾನುವರ್ಣನ ವಿಧೌ. ಶ್ರೀ ಚೈತನ್ಯ ಮಹಾಪ್ರಭು ಅವರ ಅಸದೃಶವಾದಂತಹ ವಿಲಕ್ಷಣವಾದಂತಹ ಗುಣಗಳೇನಿತ್ತು ಅದನ್ನ ಕೊಂಡಾಡುವುದಕ್ಕಾಗಿ ಅವರು ಈ ತಮ್ಮ ಪ್ರತಿಭೆಯನ್ನ ಮೀಸಲಾಗಿ ಇಟ್ಟಿದ್ರು. ಆನಂದಾಂಬುಧಿ ವರ್ಧನೈಕ ನಿಪುಣೌ ಕೈವಲ್ಯ ನಿಸ್ತಾರಕೌ. ಕೈವಲ್ಯ ಅಂತ ಹೇಳಿದ್ರೆ ಈ ಭಗವಂತನ ಜೊತೆಗೆ ಲೀನವಾಗುವಂತಹ ಯಾವ ಯೋಚನೆ ಇದೆ ಅದನ್ನ ಸಂಪೂರ್ಣವಾಗಿ ಅವರ ಬರವಣಿಗೆಗಳಲ್ಲಿ ಮತ್ತೆ ಅವರ ವೈಯಕ್ತಿಕವಾದಂತ ಜೀವನದ ಮೂಲಕ ಅದನ್ನ ಖಂಡಿಸ್ತಾ ಇದ್ರು ಎಲ್ಲಾ ಗೋಸ್ವಾಮಿಗಳು ಕೂಡ ಅಲ್ವಾ. ವಿಶೇಷವಾಗಿ ನಮ್ಮ ರಘುನಾಥ ಭಟ್ಟ ಗೋಸ್ವಾಮಿಯವರು. ಮತ್ತೆ ಆನಂದಾಂಬುಧಿ ವರ್ಧನೈಕ ನಿಪುಣವು. ಆ ಅಂಬುಧಿ ಅಂತ ಹೇಳಿದ್ರೆ ಸಾಗರ ಅಥವಾ ಸಮುದ್ರ. ಆನಂದದ ಸಾಗರದಲ್ಲಿ ಯಾವಾಗ್ಲೂ ಮತ್ತೆ ಎಂತಹ ಸಾಗರ ಅದು, ಎಂತಹ ಸಮುದ್ರ, ಪ್ರತಿಕ್ಷಣ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಾ ಇರತಕ್ಕಂತಹ ಸಾಗರ ಅಥವಾ ಸಮುದ್ರ. ಆ ರೀತಿಯಾದಂತಹ ಆನಂದದ ಸಮುದ್ರದಲ್ಲಿ ಎಲ್ಲಾ ಗೋಸ್ವಾಮಿಗಳು ತೇಲುತ್ತಿದ್ದರು. ಅಂತಹ ರೂಪ ಗೋಸ್ವಾಮಿಗೆ, ಸನಾತನ ಗೋಸ್ವಾಮಿಯವರಿಗೆ, ರಘುನಾಥ ಭಟ್ಟ, ರಘುನಾಥ ದಾಸ ಗೋಸ್ವಾಮಿಯವರಿಗೆ, ಜೀವ ಗೋಸ್ವಾಮಿಯವರಿಗೆ ಮತ್ತೆ ಗೋಪಾಲ ಭಟ್ಟ ಗೋಸ್ವಾಮಿಯವರಿಗೆ ನಮ್ಮ ನಮನಗಳು ಅಂತ ಈ ಶ್ಲೋಕ ಹೇಳುತ್ತೆ. ಆಯ್ತಾ. ಸೊ ಇವತ್ತು ನಾವು ಸಂಕ್ಷಿಪ್ತವಾಗಿ ರಘುನಾಥ ಭಟ್ಟ ಗೋಸ್ವಾಮಿಯವರ ಜನ್ಮ, ಅವರ ತಂದೆಯ ವಿಶೇಷತೆ, ಪೂರ್ವ ಬಂಗಾಳದಿಂದ ವಾರಾಣಸಿ ಅಥವಾ ಕಾಶಿ ಕ್ಷೇತ್ರಕ್ಕೆ ಹೇಗೆ ಬರ್ತಾರೆ, ಮಹಾಪ್ರಭು ಅವರ ದಿವ್ಯ ಸಂಘ 2 ತಿಂಗಳವರೆಗೆ ಹೇಗೆ ಅವ್ರಿಗೆ ದೊರಕುತ್ತದೆ ಕಾಶಿಯಲ್ಲಿ ಇರಬೇಕಾದ್ರೆ, ತದನಂತರ ಆ ಕಾಶಿಯಿಂದ ಜಗನ್ನಾಥಪುರಿಯವರೆಗೆ ಹೇಗೆ ಅವರು ಬರ್ತಾರೆ, ಪ್ರಯಾಣದಲ್ಲಿ ಯಾವ ಘಟನೆಗಳು ಸಂಭವಿಸಿದವು, ಮತ್ತೆ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಜಗನ್ನಾಥಪುರಿಯಲ್ಲಿ ಅವರ ಭೇಟಿ, ಜಗನ್ನಾಥಪುರಿಯಲ್ಲಿ ಅವರ ಜೊತೆಯಲ್ಲಿ ಬಂದಂತಹ ರಾಮದಾಸ ವಿಶ್ವಾಸರನ್ನ ಚೈತನ್ಯ ಮಹಾಪ್ರಭು ಅವರು ಹೇಗೆ ಉಪೇಕ್ಷೆ ಮಾಡ್ತಾರೆ, ಅದಕ್ಕೆ ಏನು ಕಾರಣ, ಇದೆಲ್ಲವನ್ನ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಎಂದಿನಂತೆ ಒಂದು ಸಣ್ಣ ರಸಪ್ರಶ್ನೆ ಇದೆ, ಅದನ್ನ ನಾವು ನೋಡಿ ಇವತ್ತಿನ ಚರ್ಚೆಗೆ ವಿರಾಮವನ್ನ ಕೊಡ್ತೀವಿ. ಯಾರ್ಯಾರು ಸೇರಿದ್ದೀರಾ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ವಾರ ಇವರ ರಘುನಾಥ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ನಾವು ಮುಂದಕ್ಕೆ ನೋಡಿ ಅದನ್ನ ಸಮಾಪ್ತಿ ಮಾಡಿ, ಅದನ್ನ ಮುಂದಿನ ವಾರದಿಂದ ಗೋಪಾಲ ಭಟ್ಟ ಗೋಸ್ವಾಮಿಯವರ ಜೀವನ ಚರಿತ್ರೆಯನ್ನ ಚರ್ಚೆ ಮಾಡ್ತೀವಿ. ಸೊ ಇವತ್ತಿನ ಚರ್ಚೆಯ ಮೊದಲನೇ ಪ್ರಶ್ನೆ ಯಾರಿಗೆ ಗೊತ್ತಿರುತ್ತದೆ ದಯವಿಟ್ಟು
ಕೇವಲ ಹ್ಯಾಂಡ್ ರೈಸ್ ಮಾಡಿ. ಎಲ್ಲ ಬಹಳ ಬಹಳ ಸರಳವಾದಂತಹ ಪ್ರಶ್ನೆಗಳು, ಎಲ್ಲರಿಗೂ ಗೊತ್ತಿರಬೇಕಿದು. ರಘುನಾಥ ಭಟ್ಟ ಗೋಸ್ವಾಮಿಯವರ ಮೂಲ ಸ್ವರೂಪ ಯಾವುದು? ಆರಂಭದಲ್ಲಿ ನಾವು ಚರ್ಚೆ ಮಾಡಿದ್ವಿ, ಆ ಸ್ಲೈಡ್ ನಲ್ಲಿ ಎಲ್ಲಾ ಗೋಸ್ವಾಮಿಗಳ ಸ್ವರೂಪ ಅದನ್ನ ಚರ್ಚೆ ಮಾಡಿದ್ವಿ. ಯಾರು ಗೊತ್ತಿರತ್ತೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ನಾನು ಕರಿತೀನಿ, ನೀವು ಉತ್ತರವನ್ನು ಕೊಡ್ಬೋದು. ರಘುನಾಥ ಭಟ್ಟ ಗೋಸ್ವಾಮಿಯವರ ಮೂಲ ಸ್ವರೂಪ ಯಾವುದು? ಯಾರು ಹೇಳ್ತೀರಾ? ಓಕೆ, ಭಾನು ಮಾತಾಜಿ ಹೇಳಿ. ಶ್ರೀ ರಾಗಮಂಜರಿ. ಕರೆಕ್ಟ್, ರಾಗಮಂಜರಿ. ರಘುನಾಥ್ ದಾಸ್ ಗೋಸ್ವಾಮಿ ಅವರು ರಾಸಮಂಜರಿ, ಸನಾತನ ಗೋಸ್ವಾಮಿ ಅವರು ಲವಮಂಜರಿ, ಅದೇ ರೀತಿ ರೂಪ ಗೋಸ್ವಾಮಿ ಅವರು ರೂಪಮಂಜರಿ. ಅದನ್ನ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ಪ್ರಶ್ನೆ, ರಘುನಾಥ ಭಟ್ಟ ಗೋಸ್ವಾಮಿ ಅವರ ತಂದೆ ಹೆಸರೇನು? ಇದು ಬಹಳ ಬಹಳ ಸರಳವಾದಂತಹ ಪ್ರಶ್ನೆ, ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ ಇದಕ್ಕೆ? ರೇಖಾ ಮಾತಾಜಿ ಅವರು ಹೇಳಿ. ತಪನ್ ಮಿಶ್ರಾ ಪ್ರಭು. ಧನ್ಯವಾದಗಳು. ತಪನ್ ಮಿಶ್ರಾ ಅವರ ಹೆಸರು ತಪನ್ ಮಿಶ್ರಾ. ಮುಂದೆ, ಚೈತನ್ಯ ಮಹಾಪ್ರಭು ಅವರು ಪೂರ್ವ ಬಂಗಾಳಕ್ಕೆ ಯಾವ ಕಾರಣದಿಂದ ಹೋಗ್ತಾರೆ ಮತ್ತೆ ಯಾವ ವಿಷಯಗಳನ್ನ ಅವರು ಪಾಠ ಮಾಡ್ತಾ ಇದ್ರು? 500 ವರ್ಷಗಳ ಹಿಂದೆ ಯಾವಾಗ ಆ ಯಾತ್ರೆಯನ್ನ ಕೈಗೊಳ್ತಾರೆ, ಯಾವ ವಿಷಯಗಳನ್ನ ಅವರು ಅಲ್ಲಿ ಪಾಠ ಮಾಡ್ತಾ ಇದ್ರು? ಇದು ಕೂಡ ಬಹಳ ಸರಳವಾದಂತಹ ಪ್ರಶ್ನೆ. ಬೇರೆ ಯಾರಾದ್ರೂ ಹೇಳಕ್ಕೆ ಪ್ರಯತ್ನ ಪಡ್ತೀರಾ? ಇದೆರಡರಲ್ಲಿ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರು ನೀವು ಹೇಳ್ಬೋದು. ಪೂರ್ವ ಬಂಗಾಳಕ್ಕೆ ಯಾವ ಕಾರಣದಿಂದ ಅವ್ರು ಹೋಗ್ತಾರೆ? ಮೊದಲನೇ ಪ್ರಶ್ನೆ. ಬೇರೆ ಯಾರು ಹೇಳಕ್ಕೆ ಇಷ್ಟಪಡಲ್ವಾ? ಓಕೆ, ರೇಖಾ ಮಾತಾಜಿ ನೀವು ಹೇಳಿ. ನಾಮ ಸಂಕೀರ್ತನೆ, ಆಮೇಲೆ ಸಂಬಂಧ, ಅಭಿಧೇಯ, ಪ್ರಯೋಜನ, ಇದ್ರ ಬಗ್ಗೆ ಎಲ್ಲ ಹೇಳಲಿಕ್ಕೆ ನಾಮ ಸಂಕೀರ್ತನೆ, ಆಮೇಲೆ ಜೀವದಯ ಅಂತ ಆದೇಶಗಳೆಲ್ಲ ಕೊಡೋದಿಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಇನ್ನೊಂದನ್ನ ಚರ್ಚೆ ಮಾಡಿದ್ವಿ. ಯಾವ್ದು? ಸಂಸ್ಕೃತ ವ್ಯಾಕರಣ ಮತ್ತೆ ನ್ಯಾಯಶಾಸ್ತ್ರ ಪಾಠ. ಅದು ಎರಡನೇ ಪ್ರಶ್ನೆಗೆ ಉತ್ತರ, ವಿಷಯಗಳನ್ನ ಪಾಠ ಮಾಡ್ತಾರೆ ಅನ್ನೋದಕ್ಕೆ. ಆದ್ರೆ ಪೂರ್ವ ಬಂಗಾಳಕ್ಕೆ ಮತ್ತೊಂದು ಕಾರಣದಿಂದ ಹೋಗ್ತಾರೆ. ಮೋಹ ವಿಮೋಹ ಮಾತಾಜಿ ಅವ್ರು ಹೇಳಿ. ಕೃಷ್ಣ ಪ್ರೇಮ ಕೊಡೋದಕ್ಕೆ. ಆಯ್ತು. ಅದರ ಜೊತೆಗೆ ಗೃಹಸ್ಥಾಶ್ರಮದಲ್ಲಿ ಅವರು ಇದ್ದಿದ್ರಿಂದ ಆರ್ಥಿಕ ಕಾರಣಗಳಿಂದ, ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿದೆ ಅಲ್ವಾ, ಅರ್ಥ ಸಂಪಾದನೆಗೋಸ್ಕರ ಕೂಡ ಅವರು ಅಲ್ಲಿಗೆ ಹೋಗ್ತಾರೆ. ಅದ್ರ ಬಗ್ಗೆ ಚೈತನ್ಯ ಚರಿತಾಮೃತದಲ್ಲಿ ಉಲ್ಲೇಖ ಇದೆ. ಆದ್ರೆ ಮುಖ್ಯವಾಗಿ ಅದು ಗೌಣ ಕಾರಣ. ಮುಖ್ಯವಾಗಿ ಅವರು ಹರಿನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡೋದಕ್ಕೆ ಹೋಗ್ತಾರೆ. ಓಕೆ, ಮುಂದಿನ ಪ್ರಶ್ನೆ. ಚೈತನ್ಯ ಮಹಾಪ್ರಭು ಅವರು ವಾರಾಣಸಿಯಲ್ಲಿ ಎಷ್ಟು ಕಾಲ ಉಳಿದರು? ಬಹಳ ಸರಳವಾದ ಪ್ರಶ್ನೆ. ಎಲ್ಲಾ ಪ್ರಶ್ನೆಗಳು ಬಹಳ ಸರಳ ಇವತ್ತು. ಎಷ್ಟು ಕಾಲ ಉಳಿತಾರೆ ಅಲ್ಲಿ? 4 ವರ್ಷ ಸರ್. 4 ವರ್ಷ ಇಲ್ಲ, ಕವಿತಾ 2 ತಿಂಗಳು ಪ್ರಭು. 2 ತಿಂಗಳು ಅಷ್ಟೇನೆ ಉಳಿದಿದ್ದು. 2 ತಿಂಗಳು. ಮುಂದಿನ ಪ್ರಶ್ನೆ. ಚೈತನ್ಯ ಮಹಾಪ್ರಭು ಅವರು ರಾಮದಾಸ ವಿಶ್ವಾಸರನ್ನ ಏನಕ್ಕೆ ಉಪೇಕ್ಷಿಸಿದರು? ಸರಳವಾಗಿ 2 ವಾಕ್ಯದಲ್ಲಿ ಏನಕ್ಕೆ ಉಪೇಕ್ಷೆ ಮಾಡ್ತಾರೆ ಅಂತ ಕೊನೆ ಪ್ರಶ್ನೆ ಇದು. ಏನಕ್ಕೆ ರಾಮದಾಸ್ ವಿಶ್ವಾಸರನ್ನ ಅಂತ ಮಹಾನ್ ರಾಮಚಂದ್ರನ ಭಕ್ತರಂತೆ ತೋರ್ತಾ ಇದ್ದಂತಹವ್ರನ್ನ ಏನಕ್ಕೆ ಉಪೇಕ್ಷೆ ಮಾಡ್ತಾರೆ? ಸುಂದರಿ ಪ್ರಿಯಾ ಮಾತಾಜಿ ಅವ್ರು ಹೇಳಿ. ನಾನೇ ರಾಮ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದ್ ಮಾಡ್ತಿರ್ತಾರೆ. ಅವರ ಮನಸ್ಸಿನಲ್ಲಿ ಮಾಯಾವಾದ ತತ್ವದ ಒಂದು ಪ್ರಭಾವ ಆಗಿದ್ರಿಂದ ಅವ್ರ ಮನಸ್ಸಿನಲ್ಲಿ ರಾಮ ಭಜನೆಯ ಮೂಲಕ ರಾಮನ ವ್ಯಕ್ತಿತ್ವವನ್ನು ಅಳಿಸಿ ನಾನೇ ರಾಮನಾಗ್ತೀನಿ ಅಂತ ಆ ಒಂದು ಮನೋಭಾವನೆಯನ್ನ ಏನು ಹೊಂದಿದ್ರು ಅದು ಸರಿ ಇಲ್ಲ. ಖಂಡಿತವಾಗ್ಲು ಅದು ವೈಷ್ಣವ ಸಿದ್ಧಾಂತಕ್ಕೆ ತದ್ವಿರುದ್ಧ ಅಂತ ಹೇಳಿ ಮಹಾಪ್ರಭು ಅವರನ್ನ ಉಪೇಕ್ಷೆ ಮಾಡ್ತಾರೆ. ಆಯ್ತಾ? ಎಲ್ಲರಿಗೆ ಬಹಳ ಧನ್ಯವಾದಗಳು. ಮುಂದಿನ ವಾರ ಅಂತ ಹೇಳಿದ್ರೆ 22ನೇ ತಾರೀಕು ನಮ್ಮ ಚರ್ಚೆಯನ್ನ ಮುಂದುವರಿಸಿ ರಘುನಾಥ ಭಟ್ಟ ಗೋಸ್ವಾಮಿಯವರ ಅವಶಿಷ್ಟ ಲೀಲೆಗಳನ್ನ ನಾವು ಚರ್ಚೆ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಯಾವ್ದಾದ್ರು ಟೀಕೆ ಟಿಪ್ಪಣಿ ಅಥವಾ ಯಾವ್ದಾದ್ರು ಪ್ರಶ್ನೆ ಯಾರಿಗಾದ್ರೂ ಇದೆಯಾ? ಇದ್ರೆ ಇವಾಗ ಹೇಳ್ಬಹುದು ಅಥವಾ ಕೇಳಬಹುದು. ಪ್ರಭುಜಿ, ಇವರು ರಾಮದಾಸ ವಿಶ್ವಾಸ ಅನ್ನೋರು ನಮ್ಮ ರಾಮದಾಸು ಅದೇ ಭದ್ರಾಚಲಂ ಅವರ? ಅವರಲ್ಲ ಇವ್ರು ಬೇರೆ. ಇವ್ರು ಬಂಗಾಳದವರು. ಭದ್ರಾಚಲ ರಾಮದಾಸ್ ಅನ್ನೋರು ಸಂಪೂರ್ಣವಾಗಿ ಬೇರೆ. ಭದ್ರಾಚಲ ಅನ್ನೋದು ಇದು ನಮ್ಮ ತೆಲುಗು ಅಲ್ವಾ, ಆಂಧ್ರದ.
ಹೌದಾ? ಅವರು ಮಹಾನ್ ಭಕ್ತರು. ಯಾಕೆಂದ್ರೆ ಈಗ ಮಹಾಪ್ರಭು ಅಲ್ಲೂ ಹೋಗಿದ್ರು ಅಂತ ಕೇಳಿದೀವಲ್ವಾ, ಸೊ ಹಾಗಾಗಿ ಅನ್ಕೊಂಡೆ. ಭದ್ರಾಚಲಕ್ಕ ಹೌದಾ? ಆಂಧ್ರ ಎಲ್ಲ ಹೋಗ್ತಾರಲ್ವಾ ಪ್ರಭುಜಿ, ಶ್ರೀಕಾಕುಳಂ ಹೌದು, ಅದೇನೋ. ಹೌದೌದು. ಭದ್ರಾಚಲಕ್ಕೆ ನಾನು ಕೇಳಿಲ್ಲ, ನೋಡ್ಬೇಕು ಅದನ್ನ. ಯಾಕೆಂದ್ರೆ ಇದರಿಂದ ಸಿಂಹಾಚಲದಿಂದ ಆರಂಭ ಮಾಡ್ತಾರೆ, ಜಗನ್ನಾಥಪುರಿಂದ ಬರ್ಬೇಕಾದ್ರೆ ಅಲ್ಲಿಂದ ಪೂರ್ತಿ ಆ ಬೆಲ್ಟ್ ಅಲ್ಲಿ ಕೆಳಗಡೆ ಕೂರ್ಮ ಕ್ಷೇತ್ರ ಎಲ್ಲ ಕಡೆಗೆ ಬರ್ತಾರೆ. ಗೋದಾವರಿಯ ತೀರದಲ್ಲಿ ಇದ್ದಂತಹ ಎಲ್ಲ ಕೋವೂರ್, ಅಲ್ಲೇ ರಾಮಾನಂದರಾಯರನ್ನ ಭೇಟಿ ಆಗ್ತಾರೆ. ಭದ್ರಾಚಲರನ್ನ ಅವರು ಹೋಗಿದ್ರು ನನಗೆ ಗೊತ್ತಿಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ, ನೋಡೋಣ. ಓಕೆ, ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ ಏನಾದ್ರು ಇದೆಯಾ ಯಾರಿಗಾದ್ರು? ಟೀಕೆ ಟಿಪ್ಪಣಿ ಏನಾದ್ರು? ಓಕೆ, ಯಾವ್ದು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ವಿರಾಮವನ್ನು ಕೊಡೋಣ. ಮುಂದಿನ ಸೋಮವಾರ ಮತ್ತೆ ಭೇಟಿಯಾಗಿ ಚರ್ಚೆಯನ್ನು ಮುಂದುವರಿಸ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ರಘುನಾಥ ಭಟ್ಟ ಗೋಸ್ವಾಮಿ ಪಾದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ದಂಡಾರ್ಪಣೆ. ಕೃಷ್ಣ ಪ್ರಭುಜಿ, ತುಂಬಾ ಧನ್ಯವಾದಗಳು.